ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ ಶುರುವಾಗ್ಯದ. ಕೊನೆಯ ಒಂದು ಸ್ವಲ್ಪ ವಿಚಾರಗಳನ್ನು ನೋಡ್ಕೊಂಡು ಹೋಗೋಣ. ನುಡಿಗಳಲ್ಲಿ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ, ತಲ್ಲಣಿಸದೆ ನೀತಿಯಲ್ಲಿರಲ್ ಅರ್ಪುದೆ ಚಂದ ಅಮಮ ಅಂತ ಹೇಳುವಂಥದ್ದು. ಜೀವಿಗಳು ಸಕಲ ಕೋಟಿ ಜೀವಿಗಳದಾವ ಭೂಮಿ ಮೇಲೆ. ಯಾರ ಹತ್ರನೂ ವೈರತ್ವ ಇಲ್ಲದೆ ಇರುವಂಥದ್ದು ಜೀವನಿಗೆ ಯೋಗ್ಯವಾಗಿರುವಂಥದ್ದು. ಯಾಕಂದ್ರೆ ಬಹಳ ಕಷ್ಟ ಆಗಿಬಿಡ್ತದೆ. ಮತ್ತು ಜನನ ಮರಣ ಅನ್ನುವಂಥದ್ದು, ಮತ್ತು ಮುಂದಿನ ಜನ್ಮದಲ್ಲಿ ಕೂಡ ಅನಂತ ರೀತಿಯಿಂದ ಪ್ರಾರಬ್ಧ ರೂಪ ಕರ್ಮದಿಂದ ತೊಂದರೆ ಆಗ್ತದೆ, ದುಃಖ ಆಗ್ತದೆ. ಅದಕ್ಕೆ ಇದು ನೀ ತಿಳಿದು ಈ ಮಾನವ ಜನ್ಮದಲ್ಲಿ ನೀನು ಯಾರ ಹತ್ರ ವೈರತ್ವ ಮಾಡೋಕ್ಕೆ ಹೋಗೋದು ಯೋಗ್ಯ ಅಲ್ಪ ಅಂತ ಹೇಳಿ ನಿನ್ನೆಯ ಒಂದು ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಹೇಳಿದರು. ಅವರು ಏನು ಹೇಳಿದರು? 4ನೇ ನುಡಿಯಲ್ಲಿ ಹೇಳ್ತಾರೆ, ಭವರಿಪು ಮರುಳದಂದವನೊಂದಿ ಗೆಲ್ಲುವುದೇ ಚಂದ ಅಮಮ, ಜವನ ದಾಳಿಯ ಕೆಡಿಸುವ ಭಕ್ತಿ ಗೆಲ್ಲುವುದೇ ಚಂದ ಅಮಮ, ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಅಮಮ, ತವೇ ತನ್ನ ನಿಜವರಿದ ಯುಕ್ತಿ ಗೆಲ್ಲುವುದೇ ಚಂದ ಅಮಮ ಅಂತ ಹೇಳುವಂಥದ್ದು. ಭವರಿಪು ಅಂದರೆ ಜನ್ಮ ಅನ್ನುವಂಥ ವೈರಿ. ನಮಗೆ ನಿಜವಾಗಿ ಯಾವುದು ವೈರಿಪ ಅಂತಂದರೆ ಜನನ ಮರಣ ಅನ್ನುವಂಥದ್ದೇ ದೊಡ್ಡ ವೈರಿ. ಮತ್ತು ಈ ಮಾನವ ಜನ್ಮಕ್ಕೆ ಬಂದೀವಿ ಅಂತಂದ್ರೆ ಮತ್ತು ತಿರುಗಾ ನಾವು ಅಂಥ ಜನನ ಮರಣಕ್ಕೆ ಗುರಿ ಆಗದೇ ಇರುವಂಗೆ ನಾವು ಮಾಡ್ಕೊಳ್ಬೇಕಾದಂಥದ್ದು ಯೋಗ್ಯ ಅಂತ ಹೇಳಿ ನಿನ್ನೆಯ ವಿಷಯದಲ್ಲಿ ಏನು ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಅಮಮ ಅನ್ನುವಂಥ ವಿಚಾರದಲ್ಲಿ ಶಿವರೂಪದ ಚಿಂತನವನ್ನು ಮಾಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ಪರಮಾತ್ಮನನ್ನು ಕಂಡು ಆನಂದ ಹೊಂದುವಂಥದ್ದು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಈಗ ಶಿವಪೂಜೆ, ಶಿವನ ಒಂದು ಸ್ತೋತ್ರ, ಶಿವನ ಚಿಂತನ ಇವೆಲ್ಲವುಗಳು ನಮ್ಮಿಂದ ಸದಾ ಕಾಲದಲ್ಲಿ ಮಾಡುವಂಥದ್ದು ಆಗೋದಿಲ್ಲ. ಮತ್ತು ಏನು ಮಾಡೋದು ಅಂತಂದಾಗ ಒಂದು 10 ನಿಮಿಷ ಅಥವಾ 5 ನಿಮಿಷ ಅಥವಾ ನಿಮಗೆ ಕೆಲಸ ಮುಗಿದು ಒಂದು ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಅಷ್ಟು ವೇಳೆಯನ್ನಾದರೆ ಶಿವನನ್ನು ಏಕಾಗ್ರ ಲಕ್ಷ್ಯದಿಂದ ಧ್ಯಾನಿಸುವಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಟೈಮ್ ಸಿಕ್ಕರೂ ಪರವಾಗಿಲ್ಲ, ಅದನ್ನು ಏಕಾಗ್ರ ಭಾವದಿಂದ ಪರಮಾತ್ಮನನ್ನು ಧ್ಯಾನಿಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಆವಾಗ ಆತನ ಒಂದು ಧ್ಯಾನಿಸಿ ಆತನ ಒಂದು ಸ್ವರೂಪವನ್ನು ತಿಳ್ಕೊಂಡು ಆನಂದ ಹೊಂದುವಂಥದ್ದು ಜೀವನಿಗೆ ಯೋಗ್ಯ ಅಂತ ಹೇಳ್ತಾರೆ. ಮತ್ತು ಆ ಪರಮಾತ್ಮ ನಮಗೆ ಹೆಂಗೆ ಕಾಣ್ತಾನ್ರಿ ಅಂತ ನಿನ್ನೆ ವಿಚಾರದಲ್ಲಿ ಬಂದಿತ್ತು. ಹೆಂಗೆ ಕಾಣ್ತಾನಪ್ಪ ಅಂತಂದ್ರೆ, ಪರಮಾತ್ಮ ನಮಗೆ ಕಾಣಬೇಕಾದ್ರೆ ಕಿವಿಯಲ್ಲಿ ನಾದ ರೂಪದಿಂದ ನಾವು ನೋಡ್ತೀವಲ್ಲ, ಕಿವಿಯಲ್ಲಿ ನಾದ ರೂಪದಿಂದ ಕೇಳುವಂಥದ್ದು ಓಂಕಾರ ಅನ್ನುವಂಥದ್ದು. ನೋಡ್ರಿ, ಶಿವನ ಒಂದು ಓಂಕಾರ ಶಬ್ದ ಎಲ್ಲ ಕಡೆ ತುಂಬಿದೆ. ಮತ್ತು ಎಲ್ಲ ಕಡೆ ತುಂಬಿದಂಥ ಓಂಕಾರ ಶಬ್ದ ನಮ್ಮ ಒಳಗಿಲ್ಲೇನ್ರಿ ಅಂದ್ರೆ ಐತದ. ನಾವು ಎರಡೂ ಕಿವಿ ಮುಚ್ಚಿಕೊಂಡು ಈ ಕಣ್ಣನ್ನು ಮುಚ್ಚಿ ಎರಡೂ ಕಿವಿಯನ್ನು ಹಿಂಗೆ ಇಟ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ ಒಳಗಡೆ ಓಂಕಾರ ಶಬ್ದ ಇರ್ತದೆ ನಮಗೆ. ಈಗ ನಾವು ಗಂಟೆ ಬಾರಿಸ್ತೀವಿ ದೇವಸ್ಥಾನದಾಗ, ಯಾಕೆ ಬಾರಿಸ್ತೀವಿ? ಅದು ಮುಖ್ಯ ಏನಪ್ಪ ಅಂತಂದ್ರೆ, ಅಲ್ಲಿ ಗಂಟೆ ಅನ್ನುವಂಥದ್ದು ಹಿಂಗೆ ಡಣ್ ಡಣ್ ಅಂತ ಹೊಡೆಯೋದ್ರಿಂದ ಏನಾಗ್ತದೆ, ಓಂಕಾರ ಶಬ್ದ ಉತ್ಪತ್ತಿ ಆಗ್ತದೆ. ಮಹಾತ್ಮರು ಇದಕ್ಕಾಗಿ ಇವೆಲ್ಲ ಮಾಡಿದಂಥದ್ದು. ಈಗ ನಾವು ಶಂಖ ಅಂತ ಅಂತೀವಿ, ಶಂಖದೊಳಗಡೆ ನೋಡ್ರಿ ಒರಿಜಿನಲ್ ಶಂಖ ಇರಬೇಕು. ಅದು ಒರಿಜಿನಲ್ ಶಂಖ ಇರ್ತದೆ, ನಾವು ಕಿವಿಗೆ ಇಟ್ಕೊಂಡು ನೋಡಲಿ ಅಲ್ಲಿ ಶಬ್ದ ಬರ್ತದೆ.
ಅದು ಕೂಡ ಓಂಕಾರ ಶಬ್ದನೇ ಇರುವಂಥದ್ದು. ನಾವು ಶಂಖ ಊದೋದ್ರಿಂದ ಕೂಡ ಓಂಕಾರ ಶಬ್ದನೇ, ಅದಕ್ಕೆ ಎಲ್ಲ ಕಡೆ ತುಂಬಿರುವಂಥದ್ದು ಓಂಕಾರ ಅನ್ನುವಂಥದ್ದು. ಈಗ ನಾವು ಕಿವಿಯಲ್ಲಿ ನಾದ ರೂಪದಿಂದ ಪರಮಾತ್ಮನನ್ನು ಕಾಣಕ್ಕೆ ಸಾಧ್ಯ ಆಗ್ತದೆ, ನೇತ್ರದಲ್ಲಿ ಬಿಂದು ರೂಪದಿಂದ ನೋಡೋಕೆ, ಆ ಹೃದಯದಲ್ಲಿ ಕಲಾ ರೂಪದಿಂದ ಕಾಣುತ್ತಾನೆ. ಪರಮಾತ್ಮನನ್ನು ಕಿವಿಯಲ್ಲಿ ನಾದ ರೂಪದಿಂದ, ನೇತ್ರದಲ್ಲಿ ಬಿಂದು ರೂಪದಿಂದ, ಹೃದಯದಲ್ಲಿ ಕಲಾ ರೂಪದಿಂದ ಕಾಣಕ್ಕೆ ಸಾಧ್ಯ ಅದ. ಇನ್ನು ನಿರ್ಗುಣ ರೂಪದಿಂದ ಪರಮಾತ್ಮನು ನಿರಾಕಾರ ಆಗಿದ್ದಾನೆ. ಅಲ್ಲಿ ಸಗುಣ ರೂಪದಿಂದ ನೋಡಿದರೂ ಕೂಡ ಇಲ್ಲಿ ಪರಮಾತ್ಮ ಹೆಂಗದನ ನಿರ್ಗುಣ ರೂಪದಿಂದ ಪರಮಾತ್ಮನನ್ನು ನೋಡ್ಬೇಕಾದ್ರೆ ಅದು ನಿರಾಕಾರ ಅದನ್ನು ಪರಮಾತ್ಮ. ಈ ರೀತಿ ಇರ್ತಕ್ಕಂಥ ಪರಮಾತ್ಮನನ್ನು, ನಿರಾಕಾರವಾಗಿರುವಂಥ ಪರಮಾತ್ಮನನ್ನು ನಾವು ಏಕಾಗ್ರ ಚಿತ್ತದಿಂದ ಧ್ಯಾನಿಸುವಂಥದ್ದು. ಧ್ಯಾನ ಮಾಡ್ತಾ ಇರಬೇಕಾದಾಗ ನಾದವು ಉತ್ಪತ್ತಿ ಆಗ್ತದೆ, ಅಥವಾ ಪರಮಾತ್ಮನ ಒಂದು ಅಲ್ಲಿ ಕೆಲವು ಇದು ಕಾಣಿಸ್ತದೆ. ಯಾಕಂದರೆ ಪರಮಾತ್ಮನ ಒಂದು ನಾದ ಅಲ್ಲಿ ಉತ್ಪತ್ತಿ ಆಗಿ ಇಲ್ಲಿ ಕೂಡ ಈ ಚಿಕ್ಕಿಗಳು ಉದುರಿದಂಗೆ ಆಗುವಂಥದ್ದಾಗಿರ್ಬೋದು. ಅವಳದ ಮತ್ತು ಹೇಳ್ತಾರವರು ಬಳ್ಳಿಯಂತೆ ಕೋಟಿ ಸೂರ್ಯರ ಪ್ರಕಾಶದಂತೆ ಇರುವನಂತ ಕಲ್ಪನೆಯನ್ನು ಮಾಡಿ ಚಿಂತನ ಮಾಡುವುದರಿಂದಲೂ ಪರಮಾತ್ಮನು ಪ್ರಕಾಶ ರೂಪದಿಂದ ಪ್ರಕಟ ಆಗ್ತಾನೆ. ನಾವು ಯಾವಾಗ ಭಕ್ತಿ ಭಾವದಿಂದ, ಏಕಾಗ್ರ ಚಿತ್ತದಿಂದ, ಇವೆಲ್ಲ ಸ್ವಲ್ಪ ಮೆಡಿಟೇಷನ್ ಮಾಡಬೇಕಾದಾಗ ಇವೆಲ್ಲ ಸ್ವಲ್ಪ ಭಕ್ತಿಯಿಂದ ಮಾಡಬೇಕಾದ ಮೆಡಿಟೇಷನ್ ಧ್ಯಾನ ಮಾಡಬೇಕಾದಾಗ ನಾವು ನಿರಾಕಾರವಾದಂಥ ಪರಮಾತ್ಮನನ್ನು ಕಾಣಬೇಕಾದ್ರೆ ಕೆಲವೊಂದು ಚಿನ್ನಗಳು ನಮಗೆ ತೋರ್ದಂಗೆ ಆಗ್ತದೆ. ಚಿಕ್ಕಿಗಳು ಉದುರ್ದಂಗೆ ಆಗುವಂಥದ್ದು, ಅವಳದ ಬಳ್ಳಿಯಂತೆ ಕಂಡಂಗಾಗುವಂಥದ್ದು, ಕೋಟಿ ಸೂರ್ಯರ ಪ್ರಕಾಶದಂತೆ ಹೊಳೆಯುವಂಥದ್ದಾಗಿರೋ ಈ ರೀತಿ ಕಲ್ಪನೆ ಮಾಡಿ ಚಿಂತನೆ ಮಾಡ್ತಾ ಇರುವುದರಿಂದ ಪರಮಾತ್ಮನು ಪ್ರಕಾಶ ರೂಪದಿಂದ ಪ್ರಕಟ ಆಗ್ತಾನೆ. ಮತ್ತು ಇಲ್ಲಿ ತ್ರಿಪುಟಿ ಬರ್ತಾವೆ, ಧ್ಯಾತೃ, ಧ್ಯಾನ, ಧ್ಯೇಯ ಅಂತ ಹೇಳ್ಬಿಟ್ಟು ತ್ರಿಪುಟಿಗಳು. ಈ ತ್ರಿಪುಟಿ ಮೂಲಕ ಕೂಡ ಈ ಧ್ಯಾನವನ್ನು ಸಂಭವಿಸ್ತದೆ. ಯಾವ ರೀತಿ ಅಂದ್ರೆ ಧ್ಯಾತೃ ಅಂದ್ರೆ ಜೀವ ಅಥವಾ ಧ್ಯಾನ ಮಾಡ್ತಕ್ಕಂಥವನು, ತ್ರಿಪುಟಿಗಳಿವು. ಧ್ಯಾತೃ ಅಂದ್ರೆ ಧ್ಯಾನ ಮಾಡ್ತಕ್ಕಂಥವನು ಜೀವ. ಆಮೇಲೆ ಧ್ಯಾನ ಅಂದರೆ ಚಿಂತನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು. ಆಮೇಲೆ ಧ್ಯೇಯ ಅಂತಂದ್ರೆ ಈ ಲಕ್ಷ್ಯ ವಸ್ತು, ಆ ವಸ್ತುವನ್ನು ಹಿಡ್ಕೊಂಡು ನಾವು ಮಾಡುವಂಥದ್ದು. ಅಂದರೆ ಧ್ಯಾನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ವಸ್ತು ಅದು ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಎನ್ನುವಂಥದ್ದು. ಪರಮಾತ್ಮನ ಸ್ವರೂಪ. ಈ ರೀತಿಯಾಗಿ ಇಲ್ಲಿ ಈ ಪ್ರಕಾರ ತ್ರಿಪುಟಿಯಿಂದ ಕೂಡ ನಾವು ಇದನ್ನು ಧ್ಯಾನಿಸಿ ಮತ್ತು ಧ್ಯೇಯ ರೂಪವಾದ ಪರಮಾತ್ಮನನ್ನು ನೋಡಿ, ಅಂದರೆ ಆ ಲಕ್ಷ್ಯ ವಸ್ತು ಯಾರು? ಪರಮಾತ್ಮ, ನಿರಾಕಾರವಾದಂಥ ಪರಮಾತ್ಮ. ಅದಕ್ಕೆ ಅಂಥ ಧ್ಯೇಯ ರೂಪ ಪರಮಾತ್ಮನನ್ನು ನೋಡಿ ಆನಂದವನ್ನು ಹೊಂದುವಂಥದ್ದೇ ಜೀವನಿಗೆ ಯೋಗ್ಯ. ಆ ರೀತಿಯಿಂದ ಕೂಡ ನಾವು ಮಾಡಲಿಕ್ಕೆ ಬರ್ತದ. ಈ ರೀತಿಯಾಗಿ ನಾವು ಕಾಣೋಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಈ ಧ್ಯಾನ ಮಾಡೋದ್ರಿಂದ ಈ ನಾಸಿಕ ಅಂದರೆ ಮೂಗು, 4 ಅಂಗುಲ ಮೇಲೆ, ಈ ನಾಸಿಕ ಅಂದರೆ ಮೂಗು, ಮೂಗಿನ ಮೇಲ್ಗಡೆ 4 ಅಂಗುಲ ಮೇಲೆ, 6 ಅಂಗುಲದ ಮೇಲೆ, ಈ 4 ಮತ್ತು ಮೇಲೆ 6 ಅಂಗುಲದ ಮೇಲೆ, 8 ಅಂಗುಲದ ಮೇಲೆ ಇಲ್ಲಿ ಏನಾಗ್ತದೆ? ಕೆಂಪು, ಹಳದಿ, ಹಸಿರು ಇವೆಲ್ಲ ಪ್ರಕಾಶ ರೂಪದಿಂದ ಪರಮಾತ್ಮ ಗೋಚರ ಆಗ್ತಾನೆ. ಹಾಗೆ ಮಾಡ್ತಾ 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 ಹೋದಾಗ ಈ ರೀತಿ ಗೋಚರ ಆಗ್ತಾನೆ ಪರಮಾತ್ಮ. ನಿಜಗೊಂಡ್ರು ಕೂಡ ಹೇಳಿದಾರ, ಇನ್ನು ಪರಮಾತ್ಮ ಹೊರಗೆ ಹುಡುಕಿದ್ರೆ ಸಿಗ್ತಾನೇನಂದ್ರೆ, ಹೊರಗಡೆ ಹುಡುಕಿದ್ರೆ ಸಿಗಂಗಿಲ್ಲ ಪರಮಾತ್ಮ. ಆತನ್ನು ನಮ್ಮಲ್ಲಿಯೇ ಕಾಣಬೇಕು. ಅದಕ್ಕೆ ಅಜ್ಞಾನ ಬಂದದ್ದು. ಪರಮಾತ್ಮನನ್ನು ಹೊರಗೆ ಹುಡ್ಕೋಕೆ ಹೋಗಕತ್ತಾರೆ ಜನ. ಪರಮಾತ್ಮ ಹೊರಗದಾನಂತ ತಿಳ್ಕೊತಾ ಇದ್ದಾರಲ್ಲ, ಇದು ಅಜ್ಞಾನ. ಅದಕ್ಕೆ ಬೊಮ್ಮವನರಿವಿನೆಂದು ಬಳಲುವರು, ತಮ್ಮ ನೀತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ತಿಳಿದು ಮೊದಲ ತತ್ವಕುಳವೆಲ್ಲವನು ನೀತಿಗಳೆದು, ಅವು ಅನಾತ್ಮಕವೆಂದು ಬಳಿಕವನು. ಒಳಗಧೀಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಬೊಮ್ಮವನರಿವಿನೆಂದು ಬಳಲುವರು ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ನಿಜಗೊಂಡ್ರು ಕೂಡ ಹೇಳ್ತಾರೆ, ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆಯೊಡಗೂಡು ಅಂತ ಹೇಳಿದ್ದಾರೆ. ಯಾಕಂದರೆ ಪರಮಾತ್ಮ ಪೂರ್ಣ ಆಗಿದ್ದಾನಪ್ಪ. ನಾವು ಅರ್ಥ ಮಾಡ್ಕೋಬೇಕಲ್ಲ, ಸ್ವಲ್ಪ ವಿಚಾರಕ್ಕೆ ಹೋಗಬೇಕು.
ಮತ್ತು ಗುರುಗಳು ಹೇಳ್ತಾರ ಅಂತೇಳಿಕೆ ನಾವು ಹೇಳಂಗೆ ಹೇಳಿ ನಾವು ಪೂಜೆ ಪುರಸ್ಕಾರಗಳು ದೇವ್ರು ಬೇರೆ ಅದನ್ನಂತ ಮಾಡಂಗೆ ಮಾಡ್ತೀವಿ ಅಂದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಅಲ್ಲ ಬಿಡ್ಬೇಕಂದ್ರೆ ಪಟ್ನೆ ಬಿಡೋಂಗಿಲ್ಲ, ದೃಢ ಆಗ್ಬೇಕು ನಿಮ್ಗೆ. ಕೇಳ್ತಾ 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 ದೃಢ ಆಗ್ತದೆ. ಈಗ ಪರಮಾತ್ಮ ಅದಾನಪ್ಪ ಇಲ್ಲಂತ ಅವರು ಹೇಳಿಲ್ಲ, ಮಹಾತ್ಮರು ಪರಮಾತ್ಮ ಇಲ್ಲ ಅಂತ ಹೇಳಿಲ್ಲ, ಅದಾನ ಆತ ಎಲ್ಲಿ ಅದಾನಂತ ತಿಳಿಸಿಕೊಡ್ತಾರೆ. ಅದು ತತ್ವಮಸಿ ವಾಕ್ಯ ನೋಡ್ರಿ, ಮೇಲ್ಮಟ್ಟದ ವಾಕ್ಯ, ಅದು ಮಹಾವಾಕ್ಯ. ಅದು ಅರ್ಥ ಆದಮೇಲೆ ಮುಗೀತಲ್ರಿ ನಮಗೆ. ಅಲ್ಲಿ ಏನು ಹೇಳಿದ್ದಾರೆ? ಪರಮಾತ್ಮ ದೂರ ಅದಾನಂತ ಹೇಳ್ಯಾರ. ನಿನ್ನ ಸ್ವರೂಪನೇ ಪರಮಾತ್ಮ ಐತಪ್ಪ ಅಂತ ಹೇಳಿದಾರೆ ಅವರು. ನೀನೇ ಆ ಪರಮಾತ್ಮ ಇದೆ. ಅದಕ್ಕೆ ಅಂಥ ವಿಚಾರವನ್ನು ಗೊತ್ತಾದಾಗ ನಾವೆಲ್ಲೋ ದೇವ್ರ ಗುಡಿ ಒಳಗೆ ಒಂದು ಗುಡಿಯನ್ನು, ಅದಕ್ಕೆ ನೀ ಮಾಡಿ ದೇವರಿಗೆ ಅಂಜಿ ನೀ ಕುಂತು ಕಾಮಾದಿಗಳಿಗಾಗಿ ಹರಕೆಯ ಒತ್ತು ಸುಮ್ಮನೆ ತಿರುಗಿದಿ 5-6 ಸುತ್ತು ತಮ್ಮ ಹೋಗುವೆ ನಾಯಿ ನರಿಯಂತೆ ಸತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ನೀನೇನು ಗುಡಿ ಒಳಗೆ ದೇವರು ದಿಂಡ್ರು ಅಂತ ಮಾಡಿ ಕುಂದಿರ್ತೀಯಪ್ಪ, ಕೂತ್ಕೊಂಡ್ರೆ ಅದರಿಂದ ಏನೈತಿ ನಿನಗೆ? ಯಾಕಂತಂದ್ರೆ ಅಲ್ಲಿ ಪರಮಾತ್ಮ ಸಣ್ಣವದ ನಾನು ಈಟೆ ಅದ ನಾನು ಕೈಗೆ ಸಿಗಕ್ಕೆ, ಆ ಗುಡಿ ಒಳಗೆ ಅಟ್ಟೆ ಅದ ಅನ್ನೋದಕ್ಕೆ ಅಟ್ಟೆ ಅದ ನನ್ನತ್ತ ಅಳತೆಗೆ ಅದ ನಾವು ಅರ್ಥ ಮಾಡ್ಕೊ. ಯಾಕಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂಥ ಪರಮಾತ್ಮ ಎಲ್ಲ ಒಂದು ಗರ್ಭಗುಡಿ ಒಳಗೆ ಕುಂದಿರ್ಸಿ ಬಾಗಿಲು ಹಾಕಕ್ಕತ್ತದನ, ಹಾಗಂಗಿಲ್ಲ ಆತ. ಅದಕ್ಕೆ ಲಿಂಗ ಮಧ್ಯೆ ಜಗತ್ಸ್ವರಂ ಲಿಂಗಮಯಂ ಜಗತ್ತು ಅಂತ ಹೇಳಿ ಈ ಜಗತ್ತೇ ಆತನ ಆಧಾರದಾಗ ಅದು. ಮತ್ತು ಆತಗೆ ಎಲ್ಲೇನೋ ಒಂದು ಕಡೆ ಗುಡಿ ಗುಂಡಾರ್ದಾಗಿಟ್ಟು ಏನು ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡ್ತೀವಿ ಅನ್ನಕ್ಕೆ ಅಳತೆಗೆ ಬಂದಂಥತ್ತದ ನನ್ನ ಪರಮಾತ್ಮ ಅಲ್ರಿ. ಮತ್ತು ಮಹಾತ್ಮರು ಇಟ್ಟಾರಲ್ರಿ, ಮತ್ತು ಗುಡಿ ಗುಂಡಾರ ಮಾಡ್ಯಾರ, ಗುಡಿ ಒಳಗೆ ದೇವ್ರನ್ನ ಕುಂದ್ರಿಸ್ಯಾರ. ಮತ್ತು ನೀವು ನೋಡಿದ್ರೆ ಗುರುಗಳು ನೋಡಿದ್ರೆ ಪರಿಪೂರ್ಣದನ ಅಂತ ಅಂದ್ರೆ ಹೌದಪ್ಪ. ಈಗ ಸಣ್ಣ ಮಗು ಆನೆ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ತಾನೆ ಅವರಪ್ಪ? ಅದು ತಂದು ಕೊಟ್ರೆ ನನಗೆ ಗೊತ್ತಾಗ್ತದೆ ಅನ್ನೋದಕ್ಕೆ ನಡೀತದನ. ಅದಕ್ಕೆ ತಿಳಿಲಾರ್ದಕ್ಕೆ ಮತ್ತು ಅವನು ಹಠ ಮಾಡಾಕತ್ತಾನ, ಅದನ್ನು ರಂಬಿಸ್ಬೇಕಲ್ಲ, ಏನು ಮಾಡೋದು ಅಂತೇಳಿ ಕಟ್ಟಿಗೆ ಆನೆ ತಂದು ಇದು ಆನೆ ನೋಡಂತ ಕೊಟ್ಟ ಅವರಪ್ಪ. ಮತ್ತು ಆನೆ ಇದೇ ಆನೆ ಅಂತೇಳಿ ಒಂದು ಲೆಕ್ಕ ಒಂದು ಲೆವೆಲ್ ತನ ಅದು ಆನೆ ಅಂತ ಆಟ ಆಡ್ತಾನದು. ಅದ್ರ ದೊಡ್ಡವಾದ ಬುದ್ಧಿ ಬೆಳೀತು, ಹೌದಾ? ಅವಾಗ ಖರೆ ಆನೆಯನ್ನು ನೋಡಿ ಕಟ್ಟಿಗೆ ಆನೆ ಅಂತಾನೇನತ್ತ ಜಾಡ್ಸಿ ಒಂದು ಕಡೆ ಒಗಿತಾನತ್ತ. ಒಂದು ಕಡೆ ಎಲ್ಲೋ ಒಂದು ಕಡೆ ಮೂಲಿಗೆ ಒಗಿತಾನೆ. ಯಾಕೆ ಒಗಿತಾನ? ನಿಜವಾದ ಆನೆ ನೋಡ್ದ. ಈಗ ನಮ್ಮ ಪರಿಸ್ಥಿತಿಗಳು ಹೆಂಗಾಗಿದ್ದಾವಂದ್ರೆ ಕಟ್ಟಿಗೆ ಆನೆ ತೊಗೊಂಡು ಆಡ್ಕೊಂತ ಕುಂತಂಗಾಗ್ಯದ. ಹೆಂಗ್ರಿ? ಮತ್ತು ದೇವರು ಗುಡಿ ಗುಂಡಾರ್ದಾಗ ದೇವ್ರನ್ನ ಮಾಡ್ಯಾರ. ಯಾಕಂದ್ರೆ ನೀನು ಬುದ್ಧಿ ತಿಳಿಯಂಗಿಲ್ಲ. ಎಟ್ಲೀಸ್ಟ್ ಇಷ್ಟರ ಭಕ್ತಿ ಮಾಡಿದ್ರೆ ಒಂದು ಮನಸ್ಸು ಏಕಾಗ್ರತೆಗೆ ಬರ್ತದೆ. ಏಕಾಗ್ರತೆಗೆ ಬಂತು ಅಂದ್ರೆ ನಿಷ್ಕಾಮ ಭಾವದಿಂದ ಭಕ್ತಿ ಮಾಡಿತು ಅಂತಂದ್ರೆ ಮನಸ್ಸು ಏನಾಗ್ತದೆ? ಶುದ್ಧ ಆಗ್ತದೆ. ಶುದ್ಧ ಆದಂಥ ಕಣದಲ್ಲಿ ಸದ್ಗುರು ಸಿಗ್ತಾನೆ. ಸದ್ಗುರು ಸಿಕ್ಕನಂದ್ರೆ ಇಂಥ ಜ್ಞಾನವನ್ನು ಪಡ್ಕೊಂಡು ತತ್ವಮಸಿ ವಾಕ್ಯ ಈ ಜೀವನವನ್ನು ಸಾರ್ಥಕ ಮಾಡ್ಕೊಂಡ್ಬಿಡ್ತಾನೆ ಅನ್ನುವಂಥ ಉದ್ದೇಶದಿಂದನೇ ಕರ್ಮ ಉಪಾಸನೆ ಹೇಳಿದ್ದಿಲ್ಲಿ. ಯಾಕಂದ್ರೆ ಈ ಗುಡಿ ಗುಂಡಾರ್ದಾಗ ದೇವರು ಹಬ್ಬ ಹರಿದಿನಗಳು ಯಾಕೆ ಮಾಡ್ತೀರಿ? ಈ ಶಿವರಾತ್ರಿ ಅಂತ ಐತೆ, ಬೆಳತನ ನಾವು ಎದ್ದೇಳ್ತೀವಿ. ಒಂದು ವರ್ಷಕ್ಕೆ ಒಂದು ದಿವಸ ರಾತ್ರಿ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಬೆಳತನ ಎದ್ದು ಬಿಟ್ರೆ ಶಿವರಾತ್ರಿ ಅಂತ ಯಾರಿಗೈತದ? ಅಜ್ಞಾನಿಗೈತದ. ಬೆಳಗ್ಗೆಯಿಂದ ಉಪವಾಸ ಇದ್ದ ರಾತ್ರಿ ಬೆಳತನ ಎದ್ದೇಳಂಥದ್ದು ಯಾರಿಗೈತೆ? ಅಜ್ಞಾನಿಗೈತೆ. ಜ್ಞಾನಿ ಆದವ ಸತತ ಮಾಡ್ಕೊಳ್ತಾನತ್ತ. ಹೆಂಗೆ ಮಾಡ್ಕೊಳ್ತಾನ? ಗುರುವನ್ನು ಹಿಡ್ಕೊಂಡು ಗುರು ಮುಖಾಂತರ ಗುರುವಿನ ಮುಖದಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಒಂದು ಸಲ ಜಾಗ್ರ ಆಗಿಬಿಡ್ತಾನೆ ನೋಡ್ರಿ, ಮುಗೀತು. ಒಂದು ಸಲ ಜಾಗ್ರ ಆದ್ನಂದ್ರೆ ಮತ್ತೆ ನಿದ್ದೆ ಅನ್ನುವಂಥ ಅಜ್ಞಾನಿ ಯಾವತ್ತೂ ಸುಳಿಯಂಗಿಲ್ಲ. ಅದು ಜಾಗ್ರದ ಅವಸ್ಥೆ, ಅದು ಜಾಗರಣೆ. ನಿಜವಾದ ಜಾಗರಣೆ ಯಾವುದಂದ್ರೆ ಅದು. ನಾವು ಈಗ ಮಹಾತ್ಮರು ಏನು ಮಾಡಿದರು? ಅಟ್ಲೀಸ್ಟ್ ಜಾಗ್ರ ಅನ್ನುವಂಥದ್ದು ತಿಳಿಯೋದಕ್ಕಾಗಿ ಶಿವನ ನಾಮಸ್ಮರಣೆ ಮಾಡಿರಿ ಇವತ್ತಿನ ದಿವಸ, ರಾತ್ರಿ ಬೆಳತನ ಎದ್ದೇಳ್ರಿ. ಯಾಕಂದ್ರೆ ಇಷ್ಟು ಮಾಡಿದ್ರೆ ಸ್ವಲ್ಪ ಪುಣ್ಯಕ್ಕೆ ಜಮಾ ಆಗ್ತದಲ್ಲ. ಇಲ್ಲಾಂದ್ರೆ ಉಂಡು ತಿಂದು ಹಂಗೆ ಬಿದ್ಕೊಂಡು ಹೋಗ್ಬಿಡ್ತಾವೆ ಇವಕ್ಕೆ ಏನೋ ಮುಂದಿನ ಕಲ್ಪನೆನೇ ಇಲ್ಲ. ಇವಕ್ಕೆ ಯಮಧರ್ಮನ ಕೈಲ್ಲ ಓಡಿಸ್ಕೊತೀನಿ ಅನ್ನೋದು ಇಲ್ಲ. ಮುಂದಿನ ಜನ್ಮಕ್ಕೆ ಬರ್ತೀವಲ್ಲಪ್ಪ, ಇದೇ ಶರೀರ ತೊಟ್ಕೊಂಡು ಇನ್ನೂ ಬೇರೆ ಶರೀರ ತೊಟ್ಕೊಂಡು ಬರ್ತೀವಿ ಅನ್ನೋದನ್ನು ಗೊತ್ತಿಲ್ಲ ಇದಕ್ಕೆ. ಪಾಪ ಕರುಣಾಮಯಿಗಳಲ್ಲ, ಪರಮಾತ್ಮ ಭಾಳ ಕರುಣಾಮಯಿ.
ಎಷ್ಟು ಕರುಣೆಯಿಂದ ನೋಡ್ರಿ. ಅದಕ್ಕೆ ಒಂದು ಮಗು ಹುಟ್ಟಬೇಕಾದ್ರೆ ಅದಕ್ಕಿಂತ ಮುಂಚೆ ಆ ಮಗು ಭೂಮಿಗೆ ಬೀಳೋದಕ್ಕಿಂತ ಮುಂಚೆನೇ ಅದಕ್ಕೆ ಎದೆ ಒಳಗೆ ಹಾಲು ಮಾಡಿರ್ತಾನೆ ಪರಮಾತ್ಮ. ಎಷ್ಟು ಕರುಣಾಮಯ ನಾವು ತಿಳ್ಕೊಬೇಕು. ಹೊಟ್ಟೆಲಿದ್ರು ಕೂಡ ನಾವು ಯಾರಾದರೂ ರಕ್ಷಣೆ ಮಾಡ್ತೀವಿ ಅನ್ನೋದ್ರೆ ಅಲ್ಲಿ ಏನೇನು ರಕ್ಷಣೆ ಆಗ್ಬೇಕು ಆ ಕೂಸಿಗೆ ಎಲ್ಲ ಮಾಡಿರ್ತಾನಂತ. ಹೊರಗಡೆ ಬಂದರೂ ಕೂಡ ಏನು ಕಡಿಮೆ ಮಾಡಿದಾನ? ನಮ್ಮ ದುರಾಸೆಯಿಂದ ನಾವು ಮಾಡ್ಕೊಂಡಿರ್ತೀವಿ. ಮನುಷ್ಯ ಮಾತ್ರ ಎಲ್ಲನೂ ಅದು ಮಾಡ್ಕೋತೀವಿ ಇದು ಮಾಡ್ಕೋತೀವಿ, ಆದರೆ ಬೇರೆ ಯಾವ ಜೀವಿಗಳಿಗಿಂತ ಆಸೆಗಳು ಇರೋಂಗಿಲ್ಲ ಮನುಷ್ಯನಿಗೆ ಇದ್ದಷ್ಟು. ಹಂಗೆ ನೋಡಿದರೆ ನಮ್ಗೆ ಯಾವ ರೀತಿಯಿಂದ ತೊಂದರೆ ಮಾಡಿಲ್ಲದ. ವೇದಗಳಲ್ಲಿ ಕೂಡ ಉಪಭಾಗ ಮಾಡ್ತಾನಲ್ಲಿ. ಏನು? ಆಯುರ್ವೇದ ಅಂತ ಮಾಡ್ತಾನೆ. ಅದು ಪರಮಾತ್ಮನೇ ಹೇಳಿದಂಥದ್ದು ಆಯುರ್ವೇದದಲ್ಲಿ ಈ ಶರೀರಕ್ಕೆ, ಈ ಜೀವಾತ್ಮ ಏನು ಶರೀರ ತೊಟ್ಕೊಂಡು ಬಂದಾನ, ಪ್ರಾರಬ್ಧ ರೂಪವಾಗಿ ಕರ್ಮವನ್ನು ಅನುಭವಿಸಕತ್ತಾನ. ಆದರೂ ಕೂಡ ಆತನ ಶರೀರಕ್ಕೆ ಏನಾದರೂ ರೋಗಗಳು ಬಂದರೆ ಇಂಥ ಔಷಧಿಗಳನ್ನು ತೊಗೊಂಡು ಆತನ ನಿವೃತ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದಕ್ಕಾಗಿ ಆಯುರ್ವೇದದ ಎಲ್ಲ ಔಷಧಿಗಳನ್ನು ಬರೆದಿಟ್ಟ. ಏನು ಕಡಿಮೆ ಮಾಡಿದಾನೆ? ಹೌದು, ನನಗೆ ಸಂಸಾರ ಅನ್ನುವಂಥದ್ದು ಬಲು ಸಾಕಾಗಿ ಹೋಗ್ಯದಪ್ಪ, ಈ ಸಂಸಾರ ಎಷ್ಟು ಮಾಡಲಿ ಅಂತ ಏನಾದರೂ ಬೇಸರ ಬಂತು ಅಂತಂದ್ರೆ ಅಂಥವರಿಗೆ ಪರಮಾತ್ಮ ತನ್ನ ಇರುವಿಕೆಯನ್ನು ಗೊತ್ತು ಮಾಡಿಕೊಂಡು ಮುಕ್ತರಾಗಿಬಿಡಲಿ ಅನ್ನುವಂಥದ್ದು ವೇದ ಉಪನಿಷತ್ತುಗಳನ್ನು ಬರೆದ. ಮತ್ತು ವೇದ ಉಪನಿಷತ್ತುಗಳಲ್ಲಿ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಎಲ್ಲರಿಗೂ ಆಗ್ತದೆ ಅಂದ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಅಂಥ ಕಣದಲ್ಲಿ ಕಲ್ಮಶ ಇರ್ತದೆ ಈ ಜಗತ್ತಿನೊಳಗೆ. ನೋಡ್ರಿ, ಅದಕ್ಕೆ ಈ ಜ್ಞಾನಿಗೆ ಈ ಜಗತ್ತೇ ವೈರಿ ಅಂತಾರೆ. ಇದು ಸುಳ್ಳಲ್ಲ. ಯಾಕಂದ್ರೆ ಜ್ಞಾನಿ ಭಾವನೆಯೇ ಬೇರೆ, ಅಜ್ಞಾನಿ ಜನರ ಭಾವನೆಯೇ ಬೇರೆ. ಇದಕ್ಕೆ ತಾಳ ಇರೋಂಗಿಲ್ಲ, ಅದಕ್ಕೆ ತಾಳ ಇರೋಂಗಿಲ್ಲ. ಇದು ಒಂದು ಹೇಳು, ಅದು ಒಂದು ಕೇಳು. ಅದ್ರ ಲೆಕ್ಕನೇ ಬೇರೆ ಇರ್ತದೆ, ಇದನ್ನ ಲೆಕ್ಕನೇ ಬೇರೆ ಇರ್ತದೆ. ಅದಕ್ಕೆ ಇಲ್ಲಿ ಏನು ಹೇಳಿದರು? ಅಂತಃಕರಣ ಶುದ್ಧ ಆಗಬೇಕಾಗ್ಯದ. ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಉಳಿಯುವಂಥದ್ದು. ಅದಕ್ಕೇನು ಮಾಡಬೇಕೀಗ? ಈಗ ಹೊರಗಿನ ಪಾತ್ರೆಗಳು ಏನೇನೋ ಸಾಬೂನು ಹಚ್ಚಿ ಅದು ಹಚ್ಚಿ ಇದು ಹಚ್ಚಿ ತೊಳೆದು ತಳ ಈಗ ನೋಡ್ರಿ, ನಾವು ಶಿವರಾತ್ರಿ ಬಂದಂದ್ರೆ ಮನೆ ಮಾರಿ ಎಲ್ಲ ತೊಳೆದು ಮಾಡಿ ಬಟ್ಟೆ ಎಲ್ಲ ಒಗೆದು ಕೌದಿ ಒಗೆದು ಎಲ್ಲ ಒಣಾಕಿ ಮಾಡಿ ತಳ ಅನ್ನಂಗೆ ಮನೆ ಮಾಡ್ತೀವಿ. ಯಾಕೆ? ಬಾಹ್ಯದಲ್ಲಿರುವಂಥದ್ದು ನಾವು ಹೆಂಗಾದ್ರೂ ಮಾಡ್ತೀವಿ. ಇದು ಒಳಗಿಂದ ಹೆಂಗೆ ಮಾಡ್ತೀವಿ? ಒಳಗಿಂದ ಮನೆ ಅಲ್ಲ ಇದು ಒಂದು ಶರೀರ ಒಂದು ಮನೆಯೇ. ಇಲ್ಲಿ ಒಳಗೆ ಒಂದು ದೇವ್ರ ಗುಡಿ ಅದು. ಒಳಗೆ ಬರೀ ಮ್ಯಾಲಿದಟ್ಟೆ ತೊಳೆದು ಬಳದು ಮಾಡ್ತೇನೆ, ಒಳಗಿಂದ ಯಾರು ತುಳಿಬೇಕು? ಮತ್ತು ಅದನ್ನು ಎಲ್ಲಿ ತೊಳ್ಕೊಬೇಕ್ರಿ? ಒಳಗಿಂದು. ಹೌದಪ್ಪ, ಈ ಶರೀರನೂ ಒಂದು ಮನೆಯೇ ಅದ, ಶರೀರ ಅನ್ನುವಂಥದ್ದು ಒಂದು ಗುಡಿನೇ ಅದ. ಒಳಗೆ ಒಬ್ಬ ದೇವ್ರು ಅದನ್ನಲ್ಲಪ್ಪ. ಮತ್ತು ಆತನ ಬಳಿ ಕಸ ಕಡ್ಡಿ ಇಟ್ಕೊಂಡು ಹೊರಗೆ ತಳ ಅಂತ ಮಾಡಿದ್ರೆ ಏನು ಬಂತು ಹೇಳಂತಾರೆ ಮಹಾತ್ಮ. ಮಾಡಬಾರ್ದಂತಲ್ಲ, ಹೊರಗೆ ತಳತಳ ಅನ್ಲಿ, ಒಳಗೂ ತಳತಳ ಅನ್ಲಿ, ಹೊರಗೂ ತಳತಳ ಅನ್ಲಿ. ಅದಕ್ಕೆ ಅದು ತಳತಳ ಅನ್ಬೇಕಪ್ಪ, ಹೊಳಿಬೇಕು ಅನ್ನೋದಾದ್ರೆ ಅಲ್ಲಿ ಏನು ಮಾಡಿದ್ರು ಮಹಾತ್ಮರು? ಕರ್ಮ ಉಪಾಸನೆಗಳನ್ನು ಇಟ್ಟರು. ಒಳಗಿನ ಅಂತಃಕರಣ ತಳತಳ ಅನ್ಬೇಕಾದ್ರೆ ಈ ಕರ್ಮ ಉಪಾಸನೆಗಳನ್ನು ಮಾಡು. ಮತ್ತು ಈಗ ಶಿವರಾತ್ರಿ ಅಂತ ಮಾಡ್ತೀವಲ್ಲ, ಇದು ಭಕ್ತಿಯಿಂದ ಮಾಡಿದಂಥದ್ದು. ನಾವೇನು ತಳತಳ ಮನೆ ಅಂತ ಇಟ್ಕೊಳ್ಬೇಕು, ತಿರ್ಗಾ ಭಕ್ತಿ ಭಾವದಿಂದ ನಿಜ ಭಕ್ತಿ ಇರಬೇಕು. ಮತ್ತೆ ಅದು ಆ ನಿಜ ಭಕ್ತಿಯಿಂದ ಯಾವಾಗ ಭಕ್ತಿ ಮಾಡ್ತಾ ಹೋಗ್ತಾನ ನೋಡ್ರಿ, ಮಾಡಿದ್ದು ಮನದಲ್ಲಿ ಕೂಡ ಇರಬಾರ್ದು, ಅಂಥ ಭಕ್ತಿ ಇರಬೇಕು. ಎಲ್ಲರ ಒಂದು ಚೂರು ಮಾಡಿಕೆಟ್ಟು ಇಲ್ರಿ ನಾವು ಬೆಳಗ್ತಾನ ಚಂತನ ಉಪವಾಸದಿನ್ರಿ, ನಾ ಬೆಳಗ್ತಾನೆ ಎದ್ದಿರಿ, ನನ್ನಟ್ಟು ಭಕ್ತಿ ಮಾಡಾರೆ ಯಾರಿಲ್ರಿ. ನಾ ಹಂಗೆ ಮಾಡಿದಾರೆ ಹಿಂಗೆ ಮಾಡಿದ್ರೆ, ಆ ಪೂಜೆ ಮಾಡಿದಾರೆ ಈ ಪೂಜೆ ಮಾಡಿದರೆ. ಹಿಂಗೆ ಹೇಳಿಕೊಂಡು ದೊಡ್ಡ ಪೂಜಾರಿ ಆಗೋದಲ್ಲ ಇದು. ನೀ ಏನು ಮಾಡಿದಿ ಅದು ನಿನ್ನ ಮನಸ್ಸಿನಾಗೂ ಇರಬಾರ್ದು. ಮಾಡಿದ್ದ ಹಂಗೆ ಅದು ಗೊತ್ತಾಗಬಾರ್ದು, ಹಂಗೆ ಮಾಡ್ತಾ ಹೋಗ್ಬೇಕಷ್ಟೇ. ಅದು ಕೊನೆಗೆ ಮಾಡಿ 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 ಅವಾಗ ಏನಾಗ್ತದೆ ಅಂತಃಕರಣ ಶುದ್ಧ ಆಗಿಬಿಡ್ತದೆ ನೋಡ್ರಿ. ಏನಿರಬಾರ್ದು, ಯಾವ ಅಭಿಮಾನ ಇರಬಾರ್ದು. ನಾ ಮಾಡಿನ ಅನ್ನೋದು ಕೂಡ ಮನದಲ್ಲಿ ಕೂಡ ಸುಳಿಬಾರ್ದು. ಅಂಥ ಭಕ್ತಿ ಮಾಡಿದಾಗ ಅವಾಗ ಅಂತಃಕರಣ ಏನಾಗ್ತದ? ಫಳ 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 ಹೊಳಿಲಿಕ್ಕೆ ಶುರು ಆಗ್ತದ. ಆವಾಗ ಯಾವಾಗ ಅಂತಃಕರಣ ಶುದ್ಧ ಆಯಿತು ಅಂದಾಗ, ಉಪಾಸನೆ ಭಕ್ತಿ ಉಪಾಸನೆಯಿಂದ ಶುದ್ಧ ಆಯಿತು ಅಂದಾಗ ಸದ್ಗುರು ಏನಿಲ್ಲ, ಭಾಳ ದೂರ ಇಲ್ಲ ನೋಡ್ರಿ, ಭಾಳ ದೂರ ಇಲ್ಲ. ಪರಮಾತ್ಮನ ಕಾಣಕ್ಕೆ ಭಾಳ ದೂರ ಇಲ್ಲ. ಇವಾಗ ನಾವು ಶಿವರಾತ್ರಿ ಅಂತೀವಿ, ಯಾರಿಗೆ ತಾನೇ ಇಷ್ಟ ಇಲ್ಲ ಪರಮಾತ್ಮನ ಕಾಣಕ್ಕೆ? ಎಲ್ಲರಿಗೂ ಇಷ್ಟ ಅದು. ಎಲ್ಲರಿಗೂ ನಮಗೆ ಪರಮಾತ್ಮ ಬೇಕಂತೀವಿ, ಎಲ್ಲರೂ ಕಾಣ್ಬೇಕಪ್ಪ ಅಂತೀವಿ. ಆದರೆ ದಾರಿಗಳೇ ಬೇರೆ ಬೇರೆ ಅದು. ಪರಮಾತ್ಮನ ದಾರಿಗೆ ಯಾವ ರೀತಿ ಈ ದಾರಿಗೆ ಹೋದಾಗ ಪರಮಾತ್ಮ ಕಾಣ್ತಾನಪ್ಪ, ಈ ದಾರಿಗೆ ಹೋದಾಗ ಕಾಣಂಗಿಲ್ಲಪ್ಪ ಅಂತ ಗೊತ್ತಿಲ್ಲ. ಆ ದಾರಿ ಪರಮಾತ್ಮ ಕಾಣದೇ ಇರುವಂಥ ದಾರಿಗೆ ಹೋಗಿ ಪರಮಾತ್ಮ ಕಾಣಲಿ ಅಂತೀವಿ ನಾವು. ಅವರೇನು ಹೇಳ್ತಾ ಇದ್ದಾರೆ?
ಅಂಥ ಕಡೆ ಶುದ್ಧ ಮಾಡಿಕೊಂಡು ಆವಾಗ ಗುರುವಾಕ್ಯಗಳನ್ನು ನೀ ಕೇಳಿದಿ ಅಂತಂದಾಗ ಧನ್ಯ ಆಗಿಬಿಡ್ತಿದಿ. ಅದೇ ಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಯಾವಾಗ ಅಜ್ಞಾನದಿಂದ ಜಾಗ್ರ ಆಗುವಂಥದ್ದು, ಅಜ್ಞಾನ ಅನ್ನುವಂಥ ನಿದ್ರೆಯಿಂದ ಜಾಗ್ರ ಆಗುವಂಥದ್ದು ಇದು. ಅದಕ್ಕೆ ಜಾಗರಣೆ ಇವತ್ತು ಶಿವರಾತ್ರಿದು ಒಂದು ಸಂಕೇತವಾಗಿ ಇಟ್ಟರು. ಇಷ್ಟರ ಮಾಡ್ಕೊಂಡು ಸಾಯಿಲಿ, ಇವಕ್ಕಂತೂ ತೀರಾ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದೊಂದು ವರ್ಷದಾಗ ಒಂದು ಸಲರ ಮಾಡ್ಕೊಂಡು ಹಬ್ಬ ಹರಿದಿನಗಳದಾಗ ಭಕ್ತಿ ಮಾಡಿಕೊಂಡು. ಈಗ ನೋಡ್ರಿ ವೈರಾಗ್ಯನೂ ಬರ್ತದೆ, ಹೌದಿಲ್ಲ? ಶಿವರಾತ್ರಿದಾಗ ವೈರಾಗ್ಯ ಬರ್ತದೆ ಒಂದು ದಿವಸದ್ದು. ಯಾಕೆ ವೈರಾಗ್ಯ ಬರ್ತಂದ್ರೆ ಅವತ್ತು ನಮಗೆ ಊಟ ಇರೋಂಗಿಲ್ಲ. ಬೇಡಪ್ಪ, ಊಟ ಬೇಡ, ಇವತ್ತು ಬರೀ ಹಣ್ಣು ತಿನ್ಬೇಕ್ರಿ ಅಂತೀವಿ. ಮನಸ್ಸು ಹೋಗ್ತದನ ಊಟ ಮಾಡೋಕೆ? ಇಲ್ಲಪ್ಪ ದೇವ್ರು ಅದನ, ಇವತ್ತು ಊಟ ಮಾಡೋಂಗಿಲ್ಲ ಅಂತೀವಿ. ಆಮೇಲೆ ಹಣ್ಣುಗಳನ್ನು ತಿಂತೀವಿ. ಏನೋ ಬಯಸಿದ್ದು ತಿನ್ಬೇಕಂತೀವಿ ಅಂದ್ರೆ ಇಲ್ಲ, ಇವತ್ತು ತಿನ್ನಬಾರ್ದು ಅಂತೀವಿ. ಅದು ವೈರಾಗ್ಯ ಭಾವ ಬಂದಿರ್ತದೆ ಒಂದು ದಿವಸ. ಆ ಭಕ್ತಿ ಭಾವ ಬಂದಿರ್ತದೆ. ಮತ್ತು ಪರಮಾತ್ಮನ ಸ್ಮರಣೆ ಮಾಡ್ತೀವಿ. ಇವೆಲ್ಲ ನಡೀತಾವೆ. ಇವು ನಡೆದಾಗ ಇವು ಹಂಗೆ ಖಾಲಿ ಹೋಗ್ತವೆ ಅಂದ್ರೆ ಖಾಲಿ ಹೋಗಂಗಿಲ್ಲ, ನಿನಗೆ ಜಮಾ ಆಗ್ತಾವೆ, ಪುಣ್ಯಕ್ಕೆ ಜಮಾ ಆಗ್ತಾವೆ ಇವು. ಅದಕ್ಕೆ ಈ ಉದ್ದೇಶದಿಂದ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹಬ್ಬ ಹರಿದಿನಗಳು ಇಟ್ಟಾರೆ ಮಹಾತ್ಮರು. ಅದಕ್ಕೆ ಕರುಣೆಯಿಂದ ಉದ್ಧಾರ ಆಗಲಿ, ಹೆಂಗಾರ ಮಾಡಿ ಯಾವ ರೀತಿಯಿಂದಾರ ಮಾಡಿ ಉದ್ಧಾರ ಆಗಲಿ, ನನ್ನ ಮಕ್ಕಳು ಅದಾವ ಅಂತ ಪರಮಾತ್ಮನ ಕರುಣೆ ಇದು. ಯಾಕೆ ಇಷ್ಟೆಲ್ಲ ವೇದ ಉಪನಿಷತ್ತುಗಳು ಬರೋದಂದ್ರೆ ಪರಮಾತ್ಮ ಅಗಮ್ಯವಾದಂಥ ಕರುಣೆ, ಅಗಾಧವಾದಂಥ ಕರುಣೆ. ಅಂಥ ಕರುಣೆ ಇದ್ದದಕ್ಕಾಗಿ ಇಷ್ಟರ ಮಾಡಿಕೊಳ್ಳಿ ಅಂತ ಹಿಂಗೆಲ್ಲ ಇಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈಗ ನೀನು ಅಂತಕಣ ಶುದ್ಧ ಆಗ್ಯದ, ಗುರು ಸಿಕ್ಕಾನ. ಮತ್ತು ಸಿಕ್ಕ ಮೇಲೆ ಮತ್ತು ಸಣ್ಣವಿದ್ದಾಗ ಕಟ್ಟಿಗೆ ತೊಗೊಂಡು ಆಡ್ತಾನಲ್ಲ, ಹಂಗೆ ಹುಡುಗ ಕಟ್ಟಿಗೆ ತೊಗೊಂಡು ಏನು ಹೇಳ್ತಾರೆ ಹಂಗೆ ಆಡ್ಕೊತ ಕುಂತ್ರ ಅದಕ್ಕೆ ಒಳ್ಳೆ ಚಲೋ ಭಾಳ ತಿಳಿದವಂತಾರ. ದೊಡ್ಡವಾಗಿ ಕಟ್ಟಿಗೆ ಇದು ಆನೆ ಹಿಡ್ಕೊಂಡು ಆಡಕತ್ತಿದ್ನಂದ್ರೆ ನೋಡಿದಾರೆ ಏನಂತಾರೆ, ಯಾಕ್ರಿ ಸ್ವಲ್ಪ ತಲೆಗಿನ ಕೆಟ್ಟದೇನೋ ಅಂತಾರೆ. ಯಾಕಂದ್ರೆ ಇಷ್ಟು ದೊಡ್ಡವಾಗಿ ಆನೆ ಅಂತ ಆಡಕತ್ತೇನಲ್ಲ ಈತ, ತಲೆ ಸ್ವಲ್ಪ ಸರಿ ಐತಿಲ್ಲ ಅಂತ ಕೇಳ್ತಾರೆ ತಿಳಿದವರು. ಇಲ್ಲರಿ ಚಲೋ ಅದನ್ನು, ಮತ್ತು ಇಲ್ಲ ಕಟ್ಟಿಗೆದ ಆನೆ ತೊಗೊಂಡು ಆಡಕತ್ತೇನೆ ರೀ, ಅದಕ್ಕೆ ಸರಿ ಅದನ್ನ ಇಲ್ಲ ಅಂತ ನಮಗೆ ಸ್ವಲ್ಪ ಸಂಶಯ ಬಂತು ಅಂತಾರೆ. ಈಗ ಮಹಾತ್ಮರು ಯಾರಿಗೆ ಅನ್ನಕತ್ತಾರೆ? ಈಗ ನಮಗಂತಾರೆ. ಹೆಂಗಂತಾರೆ? ಅಲ್ಲ, ಇರ್ಲಾರ್ದಲ್ಲಿ ದೇವ್ರಂತ ಹುಡ್ಕಕ್ಕೆ ಹೋಗ್ತಾವ ಇವು, ತಲೆ ನೆಟ್ಟಿಗಿಲ್ಲಿ ಇವಕ್ಕೆಲ್ಲ ಹುಚ್ಚು ಭ್ರಮೆ ತೊಗೊಂಡದ ಅಂತ ಸುಮ್ಮ ಒಂದು ಕಡೆ ಕುಂತು ನಗ್ತಿರ್ತಾನತ. ಈ ಹುಚ್ಚರ ಸಂತಿ ಅದ, ಇಬ್ಬರ ಎಲ್ಲರೂ ಬರೀ ಹುಚ್ಚರ ಅದಾರ. ಅದ್ರಾಗ ಒಂದಿಬ್ಬರು ಶಾಣ್ಯರಾಗಿ ಕಡೆಗೆ ಬಂದವರು. ಈ ಹುಚ್ಚರದಾಗ ಏನು ಮಾಡ್ತಾನೆ ಹೇಳ್ರಿ ಗುರುನಾಥ? ಅವ್ರದ್ದು ಯಾರು ಪುಣ್ಯ ಇರ್ತದೆ ಅವ್ರು ಜಿಗಿದು ಬರ್ತಾರೆ ಈ ಕಡೆ ಅಂತೇಳಿ ಗಪ್ಪ ಕುಂತಿರ್ತಾನೆ, ಸುಮ್ಮ ಕುಂತಿರ್ತಾನೆ, ನೋಡ್ಕೋತ ಕುಂತಿರ್ತಾನೆ. ಯಾರ ಪುಣ್ಯದ ಫಲ ಜಾಸ್ತಿ ಆಯಿತು ಅಂದಾಗ ಅವ್ರು ಜಿಗಿದು ಬಿಡ್ತಾರೆ. ಅಪ್ಪೋ ಬೇಡಪ್ಪ, ಎಂಥವ್ರು ಕಾಸಗತಿ ತಾತರು, ಕಬೀರ್ ದಾಸರು, ಅವ್ರಿಗೇನು ಕಡಿಮೆ ಆಗಿತ್ತು ಹೇಳ್ರಿ? ಅವರು ಎಂಥ ಶ್ರೀಮಂತ ಮನೆತಂದವ್ರು ಅವರೆಲ್ಲ. ಅವ್ರು ಜಿಗಿದ್ದು ಬೇಡಪ್ಪ, ಇದು ಭಾಳ ಕಷ್ಟ ಐತಪ್ಪ, ನಿನ್ನ ಪಾದವೇ ಗತಿ ಅಂತ ಬಂದು ಪಾದಕ್ಕೆ ಶರಣಾಗತಿ ಆದರು ಅಂಥವ್ರು ಜಿಗಿದು ಬಂದಾಗ ಆವಾಗ ಗುರುಗಳು ಮೆಲ್ಲಗೆ ಹೇಳ್ತಾರೆ. ಆವಾಗ ಪರಮಾತ್ಮ ಎಲ್ಲಿದ್ದಾನಂತ ತೋರಿಸ್ಕೊಡ್ತಾರೆ ಅವರು. ಅಲ್ಲಿ ತನಕ ಸುಮ್ಮ ಈ ಜಗತ್ತಿನ ಆಟ ನೋಡಿಕೊಂಡು ಹುಚ್ಚರ ಸಂತಿ ನೋಡ್ಕೊಂಡು ಸುಮ್ಮ ಕುಂತಿರ್ತಾನತ. ಅದಕ್ಕೆ ಇಲ್ಲಿ ಕೂಡ ತಿಳಿಸಿ ಹೇಳ್ತಾರೆ. ಇದು ತಿಳಿಯೋದನ್ನು ಎಲ್ಲರಿಗೆ ಅರ್ಥ ಆಗ್ತದೆ ಏನಂದರೆ ಇಲ್ಲ, ಅದು ಪುಣ್ಯನೂ ಬೇಕು ನೋಡ್ರಿ. ಅದಕ್ಕೆ ಮಹಾತ್ಮರು ತಿಳ್ಕೊಳ್ಳಿ ಅಂತಾನೆ ಬಳಸದಿರ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆ ಒಡಗೂಡು ಅಂತ ಹೇಳಿದ್ದಾರೆ. ಯಾಕಂದರೆ ಪರಮಾತ್ಮ ಪೂರ್ಣ ಆಗಿದೆ, ನಾವು ಅರ್ಥ ಮಾಡ್ಕೋಬೇಕು. ಈಗ ಕಟ್ಟಿಗೆ ಆನೆಯನ್ನು ಬಿಡಬೇಕು, ನಿಜವಾದ ಆನೆಯನ್ನು ನೋಡಬೇಕು. ಈಗ ಆ ನಿಜವಾದ ಆನೆಯನ್ನು ನೋಡಿದ್ವಿ ಅಂದ್ರೆ ಕಟ್ಟಿಗೆ ಆನೆ ಹೆಂಗೆ ಹೋಗಿತ್ತಾನ ಹಂಗೆ ಗುಡಿ ಗುಂಡಾರ್ದಾಗ ಅಟ್ಟೆ ಇಲ್ಲ ದೇವರು ಪರಮಾತ್ಮ ಹೆಂಗದನ ಪರಿಪೂರ್ಣ ಆಗಿದ್ದಾನತ. ನಿನ್ನ ಮನೆಗೂ ಅದಾನ, ನಿನ್ನ ಶರೀರದಾಗೂ ಅದಾನ, ಒಳಗೂ ಅದಾನ. ಆತ ಇರ್ಲಾರ ಜಾಗ ಯಾವುದೂ ಇಲ್ಲವೇ ಇಲ್ಲ. ಸದ್ಗುರು ಹೇಳಕತ್ತೇನಿಲ್ಲ, ಅದನ್ನು ದೃಢ ಮಾಡ್ಕೊ. ಫಸ್ಟ್ ಅದನ್ನು ತಿಳ್ಕೊಳಪ್ಪ, ವಿಚಾರ ಮಾಡು. ಸಣ್ಣದಿತ್ತಂದ್ರೆ ಏನೋ ಅಳತಿ ಕೈಗೆ ಸಿಗ್ತಿತ್ತಪ್ಪ. ಅದಕ್ಕೆ ಏನು ಹೇಳ್ತಾರೆ ಅವ್ರು? ಹೇಳ್ತಾರೆ, ಅರಿವು ತಿಳಿಯಲೊಂದು ಕುರುವು ಕೈಯಲ್ಲಿ ಕೊಟ್ಟಾರೆ, ಅರಿವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ಏನೆಂಬೆ ದೇವ ಅಂತ ಹೇಳ್ತಾರೆ ಮಹಾತ್ಮರು. ಪರಮಾತ್ಮ ಕೈಗೆ ಸಿಗ್ತಾನೇನು, ಇಟ್ರಾಗ ಸಿಗ್ತಾನೇನು ಅಲ್ಲ, ಪರಿಪೂರ್ಣ ಅದನ್ನತ. ಆತ ಕೈಗೆ ಸಿಲುಕೋವನಲ್ಲ. ಅದಕ್ಕೆ ಅಂಥ ಪರಿಪೂರ್ಣವಾದಂಥ ಪರಮಾತ್ಮ ಎಲ್ಲ ಕಡೆ ಅದನ್ನಲ್ಲ, ಆತನ ಕಾಣಕ್ಕೆ ಶುರು ಮಾಡಪ್ಪ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಪರಿಪೂರ್ಣವಾಗಿದ್ದಾನ. ಆತ
ನಿಮ್ಮಲ್ಲೂ ಇದ್ದಾನ, ನಮ್ಮಲ್ಲೂ ಇದ್ದಾನ, ಎಲ್ಲ ಕಡೆ ತುಂಬಿ ಭರಿತವಾಗಿದ್ದಾನ ಅಂತನ್ನುವಂಥದ್ದು ಸತತ ಚಿಂತನೆ ಮಾಡಬೇಕಿದು. ಇಲ್ಲ ಗುರುಗಳು ಹಂಗ ಹೇಳಾಕತ್ತಾರ, ನಾನು ಹಿಂಗೆ ಮಾಡ್ತೇನೆ ರೀ. ಯಾಕೆ ಗುರು ವಾಕ್ಯ ಕೇಳಿದ ಮೇಲೆ ಹೆಂಗೆ ಮಾಡ್ತೀನಿ ನೀನು? ಅಂದ್ರೆ ನೀನು ನಂಬೇ ಇಲ್ಲ ವಾಕ್ಯ ಅಂತ ಅರ್ಥ. ಅದರ ಗುರುಗಳು ವಾಕ್ಯದ ಮೇಲೆ ನಿನಗೆ ಶ್ರದ್ಧೆ ಇಲ್ಲ, ಗುರುಗಳ ವಾಕ್ಯದ ಮೇಲೆ ನಿನಗೆ ನಂಬಿಕೆ ಇಲ್ಲ. ನಂಬಿಕೆಯ ಸಾಂಬನುಲಿಮೆಗೆ ಕಾರಣ ಅಂತ ಹೇಳಿದಾರಲ್ಲ. ಎಷ್ಟು ನೀನು ನಂಬ್ಕೊಂಡು ಮಾಡ್ತೀಯ ಅಂದ್ರೆ ಅಷ್ಟು ಆನಂದ ಆಗ್ತಿದ್ದಿ ನೀನು. ಏನು ಸುಮ್ಮನೆ ಅಲ್ಲ ಇದು. ನಿನಗೆ ಭಯದಿಂದ ನಿರ್ಭಯವನ್ನಾಗಿ ಮಾಡ್ತಾನೆ, ದುಃಖದಿಂದ ಆನಂದ ಕಡೆ ತೊಗೊಂಡು ಹೋಗ್ತಾನೆ. ಯಾಕೆ ಭಯ ಪಟ್ಕೊಂಡು ಸತ್ತಿದ್ದು ಇಷ್ಟು ವರ್ಷ? ಸುಮ್ಮನೆ ಹಂಗೆ ಬಂದಿಲ್ಲ ನೀನು. ಜನ್ಮದಲ್ಲಿ ಹಿಂಗೆ ಇಂಥದಕ್ಕೆ ಆ ದೇವರು ಈ ದೇವ್ರು ಅಂತ ಭಯ ಮಾಡ್ಕೊಂತ ಸತ್ತು ಹೋಗಿದ್ದು. ಎಲ್ಲದ ದೇವರು? ನೀನೇ ದೇವರು. ನಿನ್ನ ಬಿಟ್ಟು ಏನೈತೆ? ಎಲ್ಲ ನಿನ್ನ ಸ್ವರೂಪದಾಗೆ ತೋರ್ತಾವೆ ಎಲ್ಲಷ್ಟು. ಇದನ್ನು ಅರ್ಥಗೊಳ್ಳಾರ್ದ ಜನ್ಮಾಂತರದಲ್ಲಿ ದೇವ್ರ ದಿಂಡ್ರಂತಲೇ ಕಷ್ಟಪಟ್ಟು ಸತ್ತಿದ್ದೀನಿ ನೀನೀಗ. ಅದಕ್ಕೆ ಈಗ ಸಮಯ ಬಂದು ಸದ್ಗುರುನಾಥ ಹೇಳಕತ್ತೇನಲ್ಲ, ಅದನ್ನು ಗಪ್ಪನ ಹಿಡ್ಕೊಂಡ್ಬಿಡ್ಬೇಕು ವಿಚಾರಗಳನ್ನು. ಓಹೋ, ಏನಪ್ಪ ಇಂಥ ವಿಚಾರ ಎಲ್ಲಿ ಕೇಳೇ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ಮುನ್ನ ನಾನೇನು ಪುಣ್ಯಗಳ ಮಾಡಿದ್ದೇನೋ, ನನ್ನ ನಿಜವ ನಾನೇ ತಿಳ್ಕೊಂಡೇನಲ್ಲ. ಹೌದಲ್ಲ? ಹಿಂಗೆ ಇಲ್ಲಿ ಗುರು ವಾಕ್ಯವನ್ನು ಕೇಳಿ ಜಾಗ್ರಾಗಿ ಬಿಡಬೇಕು. ಏಸು ವರ್ಷ ಕೇಳ್ತೀನಿ ರೀ ಗುರುಗಳು ಹಂಗೆ ಹೇಳ್ತಾರೆ, ನಾನು ಹಿಂಗೆ ಅಂಜಿ ಸಾಯ್ತೀನಿ ರೀ. ಆ ದೇವರು ಈ ದೇವ್ರು ಏನು ಮಾಡ್ತದೇನು, ಏನು ದೇವ್ರು ಮಾಡ್ತದೋ ಏನಿಲ್ಲೋ. ಅಲ್ಲಪ್ಪ, ಏಸು ವರ್ಷ ಇದನ್ನು ಅಂಜ್ಕೊಂಡು ಸಾಯ್ತಿದಿ. ದೇವ್ರು ಏನು ಮಾಡಂಗ್ಲೋ ನಿಂದು ನೀ ತಿಳ್ಕೊ. ಈ ದೇವ್ರು ಯಾರಂತ ಕರೆಕ್ಟಾಗಿ ಗುರು ಮುಖಾಂತರ ತಿಳ್ಕೊಂಡು ಗಟ್ಟಿಯಾಗಿ ಆ ಜಾಗದಾಗ ನಿಂತು ಬಿಡು. ಅದೇ ದೇವ್ರುಗಳು ನಿನಗೆ ನಮಸ್ಕಾರ ಹೊಡಿತಾವೆ. ಬೇಕಾಗಿಲ್ಲ ನಿನಗೆ. ತತ್ವವನ್ನು ತಿಳ್ಕೊ, ಸದ್ಗುರು ಹೇಳಿದಂಥ ದೃಢ ಮಾಡ್ಕೊ, ಆ ಜಾಗದಾಗ ನಿಂತ್ಕೋ. ದೇವ್ರು ಬರಲಿ ಅಂತ ಕೈ ಮುಗಿತಾವೆ ನಿನಗೆ. ಗುಡಿಯಾಗ ಗುಂಡಾರದಾಗ ಇಟ್ಟಿರ್ತಾರೆ ನೋಡ್ರಿ ದೇವ್ರುಗಳು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಜಗತ್ತಿಗೆ ಒಡೆ ಹಾಕ್ತಿದ್ದೀನಿ ನಾ. ಸದ್ಗುರು ವಾಕ್ಯ ಅದೇ ಕೇಳಿದ ತಕ್ಷಣ ನಾವು ಅಳವಡಿಸ್ಕೊಳ್ಬೇಕು ಗುರು ವಾಕ್ಯ. ಈ ಥರ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ಪರಮಾತ್ಮನ ದೇಹದಲ್ಲಿ ಎಲ್ಲಿ ಕಾಣಬೇಕಪ್ಪ ಅಂತ ಇಲ್ಲಿ ಸಂಶಯ. ಹೌದ್ರಿ, ನಮ್ಮೊಳಗದನ ಅಂತ ಹೇಳಕತ್ತೀರಿ ಪರಮಾತ್ಮ. ಪರಿಪೂರ್ಣವಾಗಿದ್ದಾನ ಪರಮಾತ್ಮ. ಮತ್ತು ಆತ ಎಲ್ಲೆಲ್ಲದಾನ, ನಮ್ಮೊಳಗೆ ಎಲ್ಲಿ ನೋಡಬೇಕು ಆತನ್ನು ಅಂತ ಪ್ರಶ್ನೆ ಬಂದರೆ ನೋಡ್ರಿ, ಮನದಲ್ಲಿ. ಯಾಕಂತಂದ್ರೆ ಸರ್ಪಭೂಷಣ ಹೇಳ್ತಾರೆ, ಮನದಲ್ಲಿ ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡಕೊಂಬುವುದೇ ಚಂದವು, ಮನ ಮೆಚ್ಚಿ ನಡೆಯದೆ ಜನ ಕಂಜಿ ನಡೆದರೆ, ಮನದಣ್ಮ ಗುರು ಸಿದ್ಧ ಮರೆಯಾಗೋನಲ್ಲ. ಎಷ್ಟು ಅದ್ಭುತವಾಗಿ ಸರ್ಪಭೂಷಣವ್ರು ಹೇಳ್ತಾರೆ. ಅದಕ್ಕೆ ಶಿವ ತಾನೆಂದು ಸರ್ಪಭೂಷಣರು ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರೆ, ಶಿವನೇ ತಾನೆಂದು ಮಾನಸದೊಳು ಪೂಜಿಸಿದವನಿಗೆ ಭವಬಂಧ ಒಳಿಯುವುದೇ. ಪೂಜಿಸದವಾಗೆ ನಾವು ಸೂಕ್ಷ್ಮ ವಿಚಾರಗಳು, ಇವಕ್ಕೆ ಯಾವ ಬೆಲೆ ಕಟ್ಟಂಗಿಲ್ಲ. ಹೌದಲ್ಲ? ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ತೊಗೊಳ್ಬೇಕು ವಿಚಾರಗಳನ್ನು. ಯಾಕಂದರೆ ಈ ವಿಚಾರಗಳು ಎಲ್ಲೂ ಸಿಗಂಗಿಲ್ಲ. ಇದನ್ನು ಗುರುಕುಲದಾಗಿದ್ದೇ ಶಿಷ್ಯರುಗಳು ಗುರುಕುಲದಲ್ಲಿ ವಿಚಾರ ಮಾಡುವಂಥವು ಇವತ್ತು ನಮಗೆಲ್ಲ ಕಡೆ ಸಿಗಕತ್ತೇವಂದ್ರೆ ನಮ್ಮ ಪುಣ್ಯದ ಬಲ ಜಾಸ್ತಿ ಅದಂತ ತಿಳ್ಕೊಬೇಕು ನಾವು. ಅರ್ಥ ಆಯ್ತಲ್ಲ? ನಮ್ಮ ಪುಣ್ಯದ ಬಲ ಜಾಸ್ತಿ ಇದ್ದದಕ್ಕಾಗಿ ನಾವು ಕುಂತಲಿಗೆ ಸಿಕ್ಕದಪ್ಪ ಅಂತ ನಾವು ಖುಷಿ ಪಡಬೇಕು. ಅಷ್ಟೇ ಶ್ರದ್ಧೆಯಿಂದ ಸ್ವೀಕಾರ ಮಾಡಬೇಕು. ಏನು ಹೇಳಕತ್ತಾರ ಅವರು? ಶಿವನೇ ತಾನೆಂದು ಮಾನಸದೊಳು ಪೂಜಿಸದವರಿಗೆ ಭವಬಂಧ ಒಳಿಯುವುದೇ ಅಂತಾರವರು. ತಮ್ಮ ಮನಸ್ಸಿನಲ್ಲಿ ಶಿವನೇ ನಾನು ಅಂತ ಯಾವಾಗ ಪೂಜೆ ಮಾಡಂಗಿಲ್ಲತ್ತ ಅಂಥದಕ್ಕೆ ಭವಬಂಧ ಅಳಿತದೇನಪ್ಪ, ದುಃಖ ಅಳಿತದೇನೋ, ಅಂಥದಕ್ಕೆ ಪರಮಾತ್ಮ ಸಿಗ್ತಾನೇನೋ. ನೋಡ್ರಿ ಎಂಥ ಚಂದ ಹೇಳತ್ತಾರೆ. ಶಿವನೇ ತಾನೆಂದು ಮಾನಸದೊಳು ಪೂಜಿಸದವರಿಗೆ ಭವಬಂಧ ಒಳಿಯುವುದೇ. ಸಾಧ್ಯನಿಲ್ಲ. ಭವರೋಗ ಕಳಿಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಆನಂದ ಆಗಕ್ಕೆ ಸಾಧ್ಯ ಇಲ್ಲ, ಈ ಬಂಧನದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಇದ್ದವರಿಗೆ ಅಂತ ನಿಜಗುಣರು ಕೂಡ ಹೇಳಿದ್ದಾರೆ. ಅದಕ್ಕೆ ಪರಮಾತ್ಮ ಅತಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಸ್ಥಾನದಲ್ಲಿದ್ದಾನತ. ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ ಅಂತ ಪರಮಾತ್ಮನನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ.
ಇಲ್ಲಿ ಓಂಕಾರ ಅನ್ನುವಂಥ ವಾಚಕ, ಪರಮಾತ್ಮನ ಒಂದು ಓಂಕಾರ ಅನ್ನುವಂಥ ವಾಚಕದಿಂದ ಧನುಷ್ಟನ್ನಾಗಿ ಮಾಡಿ ಜೀವನನ ಬಾಣವನ್ನಾಗಿ ಮಾಡಿ, ಮತ್ತು ಬ್ರಹ್ಮನನ್ನೇ ಇಲ್ಲಿ ವಾಚ್ಯಾರ್ಥ ಲೆಕ್ಕದಾಗ ಹೇಳ್ತಾರೆ. ವಾಚ್ಯವಾಗಿದ್ದಂಥ ಬ್ರಹ್ಮನನ್ನೇ ಗುರಿ ಅಂದರೆ ಕಾಣುವಂಥದ್ದು ಈ ರೀತಿಯಾಗಿ. ಯಾಕಂತಂದ್ರೆ ಇಲ್ಲಿ ಬ್ರಹ್ಮನನ್ನು ಕಾಣುವಂಥದ್ದು ಭಾಳ ಯೋಗ್ಯ ಆಗಿರುವಂಥದ್ದು. ಯಾವಾಗ ನಾವು ಇದನ್ನು ತಿಳ್ಕೊಳ್ತೀವಿ, ಪರಮಾತ್ಮ ಮತ್ತು ಜೀವಾತ್ಮ, ಇದನ್ನು ಜೀವನು ಪರಮಾತ್ಮನಲ್ಲಿ ಏಕತ್ವವನ್ನು ಇದನ್ನು ನಾವು ವಿಚಾರ ಮಾಡ್ತಾ ಶ್ರವಣ ಮನನ ನಿಧಿಧ್ಯಾಸನ ಈಗ ಮಾಡ್ತಾ ಹೋದಾಗ ಏನಾಗ್ತದೆ ಅಂತಂದ್ರೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯತೆ ಅಂದರೆ ಒಂದಾಗಿರುವಂಥದ್ದು, ಬೇರೆ ಅಲ್ಲ, ಭಿನ್ನ ಇಲ್ಲ. ಇಲ್ಲಿ ಜೀವಾತ್ಮ ಭಿನ್ನ ಅದನ, ಪರಮಾತ್ಮ ಭಿನ್ನ ಅದನ ಅನ್ನುವಂಥದ್ದಲ್ಲ, ಒಂದೇ ಇರುವಂಥದ್ದು. ಈ ರೀತಿ ಧ್ಯಾನವನ್ನು ಮಾಡಿದ್ದೆ ಆದರೆ ಯಥಾರ್ಥವಾದಂಥ ಆನಂದ ಆಗ್ತದೆ, ಯಥಾರ್ಥವಾದಂಥ ಸುಖ ಪ್ರಾಪ್ತಿ ಆಗ್ತದೆ. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅರಿಲಾರ್ದಾಗ ಜೀವಾತ್ಮ ಅನ್ನಿಸ್ಕೊಳತ್ತಾನೆ, ನಾ ದುಃಖಕ್ಕೊಳಗಾಗಿನಿ, ನಾ ಸಾಯ್ತೀನಿ, 84 ಲಕ್ಷ ಜೀವರಾಶಿದಾಗ ಇದ್ದೀನಿ, ನಾ ಉಣ್ತೀನಿ, ತಿಂತೀನಿ, ವ್ಯವಹಾರಕ್ಕೂ ಗುರಿ ಆಗ್ತೀನಿ, ಇವೆಲ್ಲ ಬರ್ತಾವೆ. ಯಾವಾಗ ತಿಳಿದೇ ಇದ್ದಾಗ, ಜೀವ ಭಾವ ಇದ್ದಾಗ ಇವೆಲ್ಲ ನಡೀತಾವ. ಆದ್ರೆ ಯಾವಾಗ ನಿನಗೆ ಈ ಭಾವ ಹೋಗ್ತದಂದ್ರೆ, ಯಾವಾಗ ಸದ್ಗುರು ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸ ಮಾಡಿದಾಗ ಆವಾಗ ನಿನಗೆ ಗೊತ್ತಾಗಿ ಜೀವ ಭಾವ ಹೋಯಿತು ಅಂದಾಗ ನೀನೇನಾಗ್ತೇವಾಗ ಪರಮಾತ್ಮನೇ. ಮತ್ತಿದು ಬೇರೆ ಸೊತ್ತ ಮೇಲೆ ಬರ್ತದೆ. ಇದು ಇದ್ದಾಗೆ ಸದ್ಗುರು ಹೇಳಿದಾಗ ನೀನು ತಿಳ್ಕೊತ ಹೋದ್ರೆ ತಕ್ಷಣದಲ್ಲೇ ಪರಮಾತ್ಮ ನೀನೇ ಆಗಿಬಿಡ್ತೀವಿ. ನಿನಗೆ ಅಷ್ಟು ತಾಕತ್ತಿದ್ರೆ, ನಿನಗೆ ಆ ಶಕ್ತಿ ಇತ್ತು ಅಂತಂದಾಗ ಇದೇ ಜೀವನದಲ್ಲಿ ಆನಂದ 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 ಅಲ್ಲ, ಅಷ್ಟು ಅದ್ಭುತವಾದಂಥ ಶಕ್ತಿ ಇದು ಜ್ಞಾನದ್ದು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ತವೇ ತನ್ನ ನಿಜವನ್ನು ಅರಿವ ಯುಕ್ತಿ ಗೆಲ್ಲುವುದೇ ಚಂದ. ತವೇ ಚೆನ್ನಾಗಿ ತನ್ನ ನಿಜವನ್ನರಿವ, ತನ್ನ ನಿಜ ಸ್ವರೂಪವನ್ನು ಅರಿಯುವಂಥ ಯುಕ್ತಿ ಗೆಲ್ಲುವುದೇ ಚಂದ ಮಮ ಅನ್ನುವಂಥದ್ದು. ಅಂದ್ರೆ ತನ್ನ ಅನುಭವಕ್ಕೆ ಮತ್ತು ಶಾಸ್ತ್ರಕ್ಕೂ, ತನ್ನ ಅನುಭವ ಮತ್ತು ಶಾಸ್ತ್ರದ ಸಮ್ಮತವಾದಂಥ ದೃಷ್ಟಾಂತವೇ ಯುಕ್ತಿ ಅಂತ ಹೇಳಿಸ್ಕೊಳ್ತದೆ. ಯುಕ್ತಿ ಅಂದರೆ ಏನಂದ್ರೆ ತನ್ನ ಅನುಭವಕ್ಕೂ ಬರಬೇಕು, ಮತ್ತು ಆ ಅನುಭವ ಬಂದದ್ದು ಶಾಸ್ತ್ರ ಸಮ್ಮತವಾಗಿರಬೇಕು. ಆ ದೃಷ್ಟಾಂತಕ್ಕೆ ಯುಕ್ತಿ ಅಂತ ಹೇಳ್ತಾರೆ. ಅನೇಕ ಯುಕ್ತಿಗಳು ಅದಾವ, ಯಾಕಂದ್ರೆ ಭಾಳಷ್ಟು ಯುಕ್ತಿಗಳು ಅದಾವ. ಅದರಲ್ಲಿ ತನ್ನನ್ನು ತಾನು ತಿಳ್ಕೊಳ್ಳುವಂಥ ಯುಕ್ತಿಯನ್ನು ಕಲಿಯುವಂಥದ್ದು ಜೀವಾತ್ಮನಿಗೆ ಯೋಗ್ಯ. ಮುಖ್ಯವಾಗಿ ಮನುಜ ಕುಲ ಜನನದ ಲಾಭ ಹೌದು. ಆರು ನಾನೆಂತ ವಿಚಾರಿಸು, ನಾನು ಯಾರಿದ್ದೀನಿ ಅನ್ನೋದು. ಎಲ್ಲಕ್ಕಿಂತ ಮನುಷ್ಯನ ಶರೀರ ಬಂದದಂದ್ರೆ ದೊಡ್ಡ ಲಾಭ ಅಂತಾರೆ. ನಾನು ಯಾರು ಅಂತ, ಯಾಕೆ ನಾವು ಮಾಡ್ಕೊಳ್ಳೋ ಕೆಲಸದ್ದು ಯಾವುದೀಗ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ದೊಡ್ಡ ಕೆಲಸ ಮಾಡಾಕತ್ತೀವಿ. ಸಣ್ಣ ಕೆಲಸ ಅಲ್ಲಿ ಇದು ಜನ್ಮಾಂತರ ದುಃಖ ನಿವೃತ್ತಿ. ಇದು ನಮಗೆ ಅನ್ನಿಸ್ತಿರ್ಬೇಕು, ಸುಮ್ಮನೆ ಏನ್ರಿ ಒಂದು 10 ನಿಮಿಷ, ಒಂದು 3/4 ಗಂಟೆಗೆ ಆಕಿ ಎಲ್ಲೋ ಅಲ್ಲಿ ಕುಂತು ಹೇಳಕತ್ತಾಳ, ನಾವು ಇಲ್ಲಿ ಕುಂತು ಕೇಳಕತ್ತೀವಿ, ಅವ್ರು ಅಲ್ಲಿ ಹೇಳಕತ್ತಾರ, ನಾವು ಇಲ್ಲಿ ಕೇಳಕತ್ತೀವಿ. ಅವ್ರು ಏನೋ ಹೇಳ್ತಾರೆ ಬಿಡ್ರಿ, ನಾವೇನೋ ಸುಮ್ಮನೆ ಟೈಮ್ ಪಾಸ್, ಯಾಕಂದ್ರೆ ಆ ಕಡೆ ಸುಮ್ಮನೆ ಮಾತಾಡೋದು ಎಲ್ಲಿ ಅಂತೇಳಿ ಸ್ವಲ್ಪ ಕುಂತು ಕೇಳಿದ್ರೆ ಅಂತ ಕುಂತ್ರೆ ಅದು ಪುಣ್ಯನೇ, ಇಲ್ಲ ಅಂತಿಲ್ಲ. ಸುಮ್ಮಾಗಿ ಅವ್ರು ಹೆಂಗೆ ಹೇಳ್ತಾರೆ ನೋಡ ಕುಂತು ಕೇಳ್ಬೇಕಂತ ಅನ್ನೋದಲ್ಲ. ಅವು ಗುರುನಾಥನ ವಾಕ್ಯಗಳು ಅದಾವ, ಇವನ್ನ ಸ್ವೀಕಾರ ಮಾಡ್ಬೇಕನ್ನುವಂಥ ಒಂದು ಶ್ರದ್ಧೆ ಭಾವನೆಯಿಂದ ತಗೊಳ್ಳುವಂಥದ್ದು ಭಾಳ ಮುಖ್ಯ ಆಗಿರ್ತದೆ. ಇದು ದೊಡ್ಡದು. ನಾವು ಮಾನವ ಶರೀರ ತೊಟ್ಕೊಂಡು ಬಂದದಕ್ಕೆ ಈ ವಿಚಾರ ಮಾಡುವಂಥದ್ದು ಸುವಿಚಾರ. ಇದು ಭಾಳ ದೊಡ್ಡದಿದು. ಅದಕ್ಕೆ ಈ ಯುಕ್ತಿಗಳು ಯಾವಪ್ಪ ಅಂದ್ರೆ, ಇಲ್ಲಿ ಘಟ ದೃಷ್ಟ, ಘಟ ಭಿನ್ನ ಅಂತ ಹೇಳ್ತಾರೆ. ಹೆಂಗಂದ್ರೆ ಘಟವನ್ನು, ಈ ಕೊಡವನ್ನು, ಗಡಿಗೆಯನ್ನು ಕಾಣ್ತಕ್ಕಂಥವನು ಪುರುಷ ಘಟಕ್ಕಿಂತಲೂ ಭಿನ್ನ ಆಗಿದ್ದಾನೆ, ಹೌದಿಲ್ಲ? ಈಗ ಒಂದು ಗಡಿಗೆ ಐತಪ್ಪ, ಒಂದು ವಸ್ತು ಐತೆ, ಅದನ್ನು ನಾವು ನೋಡ್ತೀವಿ. ಆ ವಸ್ತುನೇ ಬೇರೆ ಅದ, ನಾವು ನೋಡುವಂಥವರೇ ಬೇರೆ ಅದೀವಿ, ಹೌದಿಲ್ಲ? ಒಂದೇ ಇದೀವಿ. ಈಗ ಮನೆ ಐತಪ್ಪ, ನಾನೇ ಮನೆ ಅಂತ ಯಾವತ್ತಾದ್ರೂ ಒಂದೇನೇನ ನನ್ನ ಮನೆ ಅಂತೀವಿ. ಯಾಕಂದ್ರೆ ಮನೆಯೇ ಬೇರೆ, ನಾನು ನೋಡುವಂಥವನೇ ಬೇರೆ. ಅದ್ರಂಗ ಈ ದೇಹ ಕೂಡ ನಾವು ಕನ್ನಡಿ ಮುಂದೆ ಈ ನನ್ನ ಶರೀರ ನೋಡ್ಕೋತೀವಿ. ನಾವು ಹೆಂಗೆ ಉದ್ದದಿವೆ, ಕೆಂಪದಿವೆ, ಬೆಳಗದಿವೆ, ಕಪ್ಪದಿವೆ ಎಲ್ಲ ನೋಡ್ಕೊಳ್ತೀವಿ. ಅದರ ದೇಹ ನಿನ್ನಿಂದ ತಿಳಿಸಿಕೊಳ್ತದಂತಂದಾಗ ದೇಹಕ್ಕಿಂತ ನೀ ಭಿನ್ನನೇ ಇದೆ, ನೋಡುವಂಥವ್ನು ಭಿನ್ನನೇ ಇದೆ, ಅರಿಯುವಂಥವ್ನು ಭಿನ್ನನೇ ಇದೆ ಅಲ್ಲ. ಅದಕ್ಕೆ
ಇದನ್ನು ಈ ರೀತಿ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಅಂದ್ರೆ ಶರೀರ ಬೇರೆಯಾದ, ಶರೀರಗಿಂತ ಭಿನ್ನವಾಗಿರುವಂಥ ನಾನದೀನಿ. ತತ್ವ ಎಲ್ಲ ಮಾತಿನಾಗ ಅಡುಗೆ ಅದ. ನಾವೆಲ್ಲ ಮಾತಾಡ್ತೀವಲ್ಲ, ಎಲ್ಲ ಅಡುಗೆ ಅದ. ಯಾಕಂದ್ರೆ ನನ್ನ ಶರೀರ ಅಂತೀವಿ, ನನ್ನ ಮನೆ ಅಂತೀವಿ. ನಾನೇ ಶರೀರ ಅಂತ ಯಾವತ್ತೂ ಅಂದಿಲ್ಲ, ನನ್ನ ಶರೀರ ಅಂತ ಹೇಳ್ತೀವಿ. ನನ್ನ ಶರೀರ ಈಗ ನೋಡ್ರಿ ಮುಂಚೆಕ್ಕಿಂತ ಗಟ್ಟಿ ಇಲ್ಲ, ಈಗ ಭಾಳಷ್ಟು ತೊಂದರೆ ಕೊಡಕತ್ತದ ಅಂತ ಹೇಳ್ತೀವಿ. ಹೌದಾ? ನಾನೇ ಗಡಿಗೆ ಅಂತ ಹೇಳಿಲ್ಲ, ನಾನೇ ಮನೆ ಅಂತ ಹೇಳಿಲ್ಲ. ಯಾವಾಗ ಅದ್ರಾಗ ನಾನೇ ನನ್ನ ಶರೀರ ಅಂತ ಹೇಳಿಲ್ಲ, ನನ್ನ ಶರೀರ, ನನ್ನ ಮನೆ, ನನ್ನ ವಸ್ತು ಅಂತ ಹೇಳಿದಾಗ ಇದು ನಿನಗಿಂತ ಭಿನ್ನವಾಗಿರುವಂಥದ್ದು ಶರೀರ ಐತೆ. ಅದು ಶರೀರ ನೀನಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಶರೀರಕ್ಕಿಂತ ನಾ ಭಿನ್ನವಾಗಿದ್ದೀನಿ ಅಂತ ತಿಳ್ಕೊಳ್ಬೇಕು. ಇದನ್ನು ಈ ರೀತಿ ತಿಳ್ಕೊಳ್ಬೇಕು. ಹೆಂಗಪ್ಪ ಅಂದರೆ ದೇವದತ್ತನ ದೇಹಕ್ಕಿಂತಲೂ ಯಜ್ಞದತ್ತನ ದೇಹ ಬೇರೆ ಎಂದು. ಯಾಕಂದರೆ ಈಗ ದೇವದತ್ತ ಒಬ್ಬ ಬೇರೆ ಅದ, ಅದನ್ನ ದೇಹಕ್ಕಿಂತ ಈ ಯಜ್ಞದತ್ತನ ದೇಹ ಬೇರೆ ಇದೆ ಅಂತ ಹೆಂಗೆ ತಿಳಿತಾನೋ ಹಾಗೆ ತನ್ನ ದೇಹಾದಿಗಳಿಗಿಂತಲೂ ಭಿನ್ನ ಅಂತ ತಿಳಿಯುವಂಥದ್ದು ಯುಕ್ತಿ. ಈಗ ಇನ್ನೊಬ್ರು ಅವ್ರ ಶರೀರ ಬೇರೆ ಐತ್ರಿ, ನನ್ನ ಶರೀರ ಬೇರೆ ಐತಿ, ನಾವು ಹೆಂಗೆ ತಿಳ್ಕೊಳ್ತೀವಿ. ಅದ್ರಂಗೆ ನಿನ್ನೊಳಗೆ ನೀನು ಈ ಶರೀರ ನನಗಿಂತ ಭಿನ್ನ ಐತಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಜಾಗ್ರದಲ್ಲಿ ಈ ಶರೀರ ಐತೆ, ಸೂಕ್ಷ್ಮ ಐತಿ ನೋಡ್ರಿ ವಿಚಾರಗಳು. ಜಾಗ್ರ ಅಂದ್ರೇನು? ಈಗ ಮುಂಜಾನೆ ಸಂತಾನ ಇರ್ತೀವಲ್ಲ, ವ್ಯವಹಾರ ಮಾಡಕತ್ತೀವಲ್ಲ, ಇದು ಜಾಗ್ರ. ಈ ಜಾಗ್ರದಲ್ಲಿದ್ದಂಥ ದೇಹ ಸ್ವಪ್ನದಲ್ಲಿ ಐತೇನು? ಎಷ್ಟು ಆನಂದ ನೋಡ್ರಿ. ಇದನ್ನು ನಾವು ಚಿಂತನೆ ಮಾಡ್ತಾ ಹೋಗ್ಬೇಕು. ಹೌದಪ್ಪ, ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಲ್ಲ, ಇಷ್ಟೆಲ್ಲ ಸತ್ಯ ಅಂತಲೇ ಮಾಡ್ತೀವಿ. ಆದರೆ ಸ್ವಪ್ನದಾಗ ಇಲ್ಲಪ್ಪ ಇದು ವ್ಯವಹಾರ, ಇದು ಸುಳ್ಳು ಐತಪ್ಪ ಅಂತ ತಿಳ್ಕೊಬೇಕು. ಗುರುಗಳು ಹೇಳಕತ್ತಾರೆ, ಎಷ್ಟು ಚಂದ ಹೇಳಕತ್ತಾರೆ ನೋಡ್ರಿ. ನೀ ಮಾಡುವಂಥ ಪ್ರತಿಯೊಂದು ಶರೀರದಿಂದ ಮಾಡುವಂಥ ವ್ಯವಹಾರ ಐತಲ್ಲ, ಈ ದೇಹ ಐತಪ್ಪ, ದೇಹ ಎಲ್ಲಕ್ಕೂ ಕಾರಣವಾಗಿರುವಂಥದ್ದು ದೇಹ, ಹೌದಿಲ್ಲ? ಇದು ಸ್ವಪ್ನದಲ್ಲಿ ದೇಹ ಐತೇನ? ಇಲ್ಲಲ್ಲ, ಸ್ವಪ್ನದಲ್ಲಿ ದೇಹ ಇಲ್ಲ. ಮತ್ತು ಇಲ್ಲಿ ಕೂಡ ಸ್ವಪ್ನದಲ್ಲಿ ನೀನಿದೆ, ಆದರೆ ಶರೀರ ಇಲ್ಲ, ಹೌದಿಲ್ಲ? ಯಾಕಂದ್ರೆ ಮತ್ತು ಈ ಶರೀರ ಹೆಂಗೈತಪ್ಪ ಅಂತಂದ್ರೆ, ಈ ಸ್ವಪ್ನದಲ್ಲಿ ಇರುವ ದೇಹ ಅಲ್ಲಿ ಯಾವುದು ಇರ್ತದೆ? ಸೂಕ್ಷ್ಮ ಶರೀರ ಇರ್ತದೆ. ಅಲ್ಲಿಂದ ಏನಾಗ್ತದಪ್ಪ ಅಂತಂದ್ರೆ, ಈ ದೇಹ ಸುಸುಪ್ತಿಯಲ್ಲಿ ಐತೇನ? ಸುಸುಪ್ತಿಯಲ್ಲೂ ಕೂಡ ಇಲ್ಲ. ನೀನು ಮೂರರಲ್ಲಿದೆ, ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಸುಪ್ತಿಯಲ್ಲೂ ಇದೆ. ಆದರೆ ಶರೀರ ಒಂದು ಜಾಗ್ರದಲ್ಲಿ ತೋರಿದ್ರೆ ಸ್ವಪ್ನ ಮತ್ತು ಸುಸುಪ್ತಿ ಒಳಗಿಲ್ಲ. ಈ ರೀತಿಯಾಗಿ ಒಂದು ಕಾಲದಲ್ಲಿ ತೋರಿ ಇನ್ನು ಎರಡು ಕಾಲದಲ್ಲಿ ತೋರಂಗಿಲ್ಲ. ಈ ಶರೀರ ಸುಳ್ಳೈತೆ ತಿಳ್ಕೊಂಬಿಡು. ಹಿಂಗೆ ತಿಳ್ಕೊ. ಇದೇ ಸತ್ಯ ಇತ್ತಂದ್ರೆ ಸ್ವಪ್ನದಲ್ಲಿ ಇರಬೇಕಾಗಿತ್ತು, ಸುಸುಪ್ತಿಯಲ್ಲಿ ಇರಬೇಕಾಗಿತ್ತು. ಈ ಶರೀರ ಒಂದು ಕಾಲದಲ್ಲಿ ತೋರ್ತಾ ಎರಡು ಕಾಲದಲ್ಲ, ಅದಕ್ಕೆ ಮೂರು ಕಾಲದಲ್ಲಿರುವಂಥವು ನಾನದೀನಿ. ಜಾಗ್ರವನ್ನು ತಿಳ್ಕೊಳ್ತೀನಿ, ಸ್ವಪ್ನವನ್ನು ತಿಳ್ಕೊಳ್ತೀನಿ, ನಿದ್ರೆಯನ್ನು ಕೂಡ ನಾನೇ ತಿಳ್ಕೊಳ್ತೀನಿ. ಅಂದರೆ ನಾನು ಮೂರು ಕಾಲದಲ್ಲಿ ಇದ್ದೀನಿ. ಹಾಗಾಗಿ ದೇಹಾದಿಗಳಿಗಿಂತ ನಾನು ಭಿನ್ನವಾಗಿದ್ದೀನಿ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಒಂದು ಅವಸ್ಥೆಯಲ್ಲಿದ್ದ ದೇಹ ಇನ್ನೊಂದು ಅವಸ್ಥೆಯಲ್ಲಿ ಇರೋದ ಕಾರಣ ನೋಡ್ರಿ. ಅದಕ್ಕೆ ಆ ಥರ ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಹಾಗೂ ಹೋಗಿನೊಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ. ಇಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ. ಜಾಗ್ರದಲ್ಲಿ ವಿಶ್ವ ಅನಿಸ್ಕೊಳ್ತಾನ, ಸ್ವಪ್ನದಲ್ಲಿ ತೈಜಸ್ ಅನಿಸ್ಕೊಳ್ತಾನ, ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅನಿಸ್ಕೊಳ್ತಾನೆ. ಜೀವರುಗಳು ಮೂರು ರೀತಿಯಿಂದ ಬೇರೆ ಬೇರೆ ಅನಿಸ್ಕೊಳ್ತಾರೆ. ಆಗು ಹೋಗಿನೊಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನರಿವೆನೆಂದು ಬಳಲುವರೋ ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಮೂರಲ್ಲಿ ಜೀವಾತ್ಮ ಬೇರೆ ಬೇರೆ ಹೆಸರು ತೊಗೊಂಡ್ರು ಕೂಡ ಅದರಲ್ಲಿ ಆಗಿ ಹೋಗುವಂಥ ಒಬ್ಬನೇ ಇರುವಂಥದ್ದು, ಒಬ್ಬನೇ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ,
ಒಂದು ಕಾಲದಲ್ಲಿ ತೋರಿ ದೇಹ ಇನ್ನೊಂದು ಅವಸ್ಥೆಯಲ್ಲಿ ಇರೋದ ಕಾರಣ ಇದು ಮಿಥ್ಯೆ ಅಂತ ಹೇಳಿಸ್ಕೊಳ್ತದೆ. ಶರೀರ ಮಿಥ್ಯೆ, ಯಾಕಂದ್ರೆ ಗುರುಗಳು ಮಿಥ್ಯೆ ಐತ್ರಿ, ಶರೀರ ನಾನಲ್ರಿ ಅಂತ ಅಂತಾರ. ನನಗೆ ಯಾಕೋ ನೋಡ್ರಿ, ನೀವೇನು ಪುಣ್ಯ ಮಾಡಿರೇನು ಎಲ್ಲ ವಿಷಯಗಳು ಸಿಗ್ತಾ ಇದ್ದಾವೆ ನಿಮಗೆ ಇಷ್ಟು ಈಜಿಯಾಗಿ. ಅದಕ್ಕೆ ಗುರುಗಳು ಏನು ಹೇಳ್ತಾರಪ್ಪ, ಶರೀರ ನಾನಲ್ಲ ಅಂತ ಅಂದ್ಕೊಳ್ರಿ, ಶರೀರಕ್ಕೆ ಸಾಕ್ಷಿಯಾಗಿರುವಂಥವ್ ನೀನು ಬೇರೆಯೇ ಇದ್ದೀಯಾ, ಆ ಶರೀರ ತಿಳಿಯುವಂಥವ್ ನೀ ಬೇರೆಯೇ ಇದ್ದೀಯಾ ಅಂತ ಹೇಳ್ತಾರಪ್ಪ. ನಮಗಿದ್ರ ಅನುಸನೆ ಒಲ್ದು ಹಂಗೆ ಅಂದರೆ ಹಿಂಗೆ ವಿಚಾರ ಮಾಡು. ಏನು ಜಾಗೃತದಲ್ಲಿ ಇಷ್ಟೆಲ್ಲ ವ್ಯವಹಾರ ಮಾಡಾಕತ್ತೀನಿ, ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಏನು ಮನೆ ಕೋಟಿಗಟ್ಟೆ ಕಟ್ಟಿನ್ರಿ ಅಂತೇಳಿ ಗಟ್ಟಿಯಾಗಿ ಹಿಡ್ಕೊಂಡು ಬರೀ ಮನೆ ನೋಡ್ಕೊತಿರ್ತೀವಿ ಕೆಲವು ಸಲ, ಹೌದಲ್ಲ? ಆದ್ರೆ ಮಲಗಿದಾಗ ನಿದ್ದೆ ಬರ್ತದಲ್ಲ, ಸೊಪ್ಪಿನ ಅವಸ್ಥೆ ಬರ್ತದಲ್ಲ, ಸೊಪ್ಪಿನ ಅವಸ್ಥೆ ಒಳಗೆ ನಿನ್ನ ಶರೀರ ಐತೇನು? ಇಲ್ಲ. ಸುಸುಪ್ತಿ ಒಳಗೆ ಐತೇನು? ಇಲ್ಲ. ಎಲ್ಲೋಯ್ತು? ಸುಳ್ಳದು ಮತ್ತು ತೋರ್ತದೆ ಆಮೇಲೆ. ಅದಕ್ಕೆ ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಅವಸ್ಥೆಯಲ್ಲಿ ತೋರಂಗಿಲ್ಲಲ್ಲ, ಇದು ಮಿಥ್ಯೆ ಐತಂತ ಹಿಂಗೆ ಗಟ್ಟಿ ಮಾಡ್ಕೋ, ತಿಳ್ಕೊ. ನಮ್ಮ ಅನುಭವಕ್ಕೆ ಬರ್ತಿದ್ದಿಲ್ಲ. ಹೌದು, ನಾ ಏನು ಮಾಡಿದ್ರು ಕೂಡ ಸ್ವಪ್ನದಾಗ ಇಲ್ಲಲ್ಲಪ್ಪ, ನಾ ಏನು ಮಾಡಿದ್ರು ಕೂಡ ಸುಸುಪ್ತಿ ಒಳಗೆ ಇಲ್ಲಲ್ಲಪ್ಪ, ಇದು ಸುಳ್ಳೆ. ಏನು ಮಾಡೋದು ಸುಳ್ಳೆ. ಮತ್ತು ಇತ್ತಂದ್ರೆ 3 ಕಾಲದಲ್ಲಿ ತೋರ್ಬೋದಾಗಿತ್ತು. ರೊಕ್ಕನೇ ಸತ್ಯ ಇತ್ತು, ಆಸ್ತಿನೇ ಸತ್ಯ ಇತ್ತು, ರೊಕ್ಕ ರೂಪಾಯಿ ಬಂಗಾರನೇ ಸತ್ಯ ಇತ್ತು ಅಂದಾಗ ಗಟ್ಟಿಯಾಗಿ 3 ಕಾಲದಲ್ಲಿ ನಾವು ಹಿಡ್ಕೊಂಡೇ ಕುಂತಿರ್ಬೇಕಾಗಿತ್ತು. ಕೈಯಾಗಿ ಇಟ್ಟು ಬಂಗಾರ ಹಿಡ್ಕೊಂಡು ಮಲಗಿರ್ತೀವಿ ರೀ, ಕಾಸ್ಟ್ಲಿ ಆಗಿದೆ ಈಗ ಬಂಗಾರ. ನಾವು ಎದುರಿ ಕೈಯಾಗಿ ಹಿಂಗೆ ಹಿಡ್ಕೊಂಡು ಗಪ್ಪು ಚುಪ್ಪು ಮಲಗಿರ್ತೀವಿ. ಅಲ್ಲಿ ಸ್ವಪ್ನದ ಅವಸ್ಥೆ ಅಥವಾ ನಿದ್ರೆ ಅವಸ್ಥೆಗೆ ಹೋದ್ವಿ ಅಂತಂದ್ರೆ ಈ ಕೈಯಾಗಿ ನಿಂಗೆ ಬಿಟ್ಬಿಡ್ತೀವಿ ನೋಡ್ರಿ, ಮುಗೀತದೆ. ಎಲ್ಲೂ ಐತೆ ಎಲ್ಲಿಲ್ಲ, ಹಿಡಿದಿರ್ತೀವಿ ಅದನ್ನು ಬಿಟ್ಟಾಗ ನಿದ್ರೆ, ಅದು ಗಾಢವಾದ ನಿದ್ರೆ, ಅದು ಆನಂದದು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಏನಾರ ಮಾಡಪ್ಪ, ಏನು ಏಟು ಬಡ್ದಾಡಿದ್ರು ಕೂಡ ಮಿಥ್ಯವಾಗಿರುವಂಥದ್ದಿದು. ಮತ್ತು ನಿದ್ರೆ ಒಳಗೆ ಇಲ್ಲಾಂದರೆ ಏನು ಸಂಸಾರ ಏನು ಮಾಡ್ತೀನಿ ನೀನು? ಏನು ಮಾಡವ ನೀನು? ನಿದ್ರೆ ಒಳಗೆ ಇಲ್ಲ, ದಿನ ಅನುಭವಿಸ್ತೀವಿ ನಾವು. ಅದಕ್ಕೆ ಈ ರೀತಿಯಾಗಿ ಇದು ಮಿಥ್ಯೆ ಆಯಿತು ಅಂತ ತಿಳ್ಕೊಳಪ್ಪ. ಇದೆಲ್ಲ ಶರೀರ. ಆದ್ರೆ ನೀನು ಮಾತ್ರ ನಿನ್ನ ಸ್ವರೂಪ ಹೆಂಗೈತಂದ್ರೆ ಎಲ್ಲ ಅವಸ್ಥೆಗಳಲ್ಲಿ ಸತ್ಯ ಸ್ವರೂಪನಾಗಿರುವಂಥದ್ದು ನಿನ್ನ ಅವಸ್ಥೆ. ಜಾಗ್ರ, ಸ್ವಪ್ನ, ಸುಸುಪ್ 3 ಅವಸ್ಥೆಗಳಲ್ಲಿ ಇರುವಂಥವು ನೀನು. ಎಲ್ಲ ಅವಸ್ಥೆಗಳನ್ನು ಅರಿಯುತ್ತಾ ಇರುವುದರಿಂದ ನೀನು ಹೆಂಗಿದೆ, ಎಲ್ಲ ಅವಸ್ಥೆಯನ್ನು ಅರಿಯುವಂಥದ್ದಕ್ಕೆ ನಿನಗೇನು ಹೇಳಿದ್ರು? ಚಿದ್ರೂಪು ಅಂತ ಹೇಳ್ತಾರೆ ನಿನಗೆ. ಮತ್ತು ಸದ್ರೂಪ ಎಲ್ಲ ಕಡೆ ಇರುವಂಥವನು ಚಿದ್ರೂಪ ಆಗಿರುವುದರಿಂದ ಮತ್ತು ಏನು ಆನಂದ ರೂಪನು ನೀನೇ ಆಗಿದೆಪ್ಪ. ಈ ರೀತಿ ತಿಳಿಯುವಂಥದ್ದು, ಈ ರೀತಿ ನೀನು ನಿಜವನ್ನು ತಿಳಿಯುವಂಥ ಯುಕ್ತಿಯನ್ನು ಕಲಿ. ಇದು ಯುಕ್ತಿ ನೋಡು, ಇದು ಸತ್ಯವನ್ನು ತಿಳಿಯುವಂಥ ಒಂದು ಯುಕ್ತಿ. ಇದನ್ನು ಹೇಳ್ಕೊಡಕತ್ತಾರೆ, ಎಷ್ಟು ಅದ್ಭುತ ಅಲ್ಲ. ಅದಕ್ಕೆ ನಾನು ಹೇಳಿದೆ, ನಾವೆಲ್ಲ ಭಾಳ ಪುಣ್ಯ ಮಾಡೀವಿ ಅಂತ ಹೇಳಿಬಿಟ್ಟು. ಮತ್ತು ಗುರುಗಳು ಶರೀರ ನಾನಲ್ಲ ಹೆಂಗ್ರಿ ತಿಳ್ಕೊಬೇಕು, ನಮ್ಗೆ ಗೊತ್ತೇ ಆಗೋಲ್ದಂದ್ರೆ ಹಿಂಗೆ ತಿಳ್ಕೊ. ಇದು ಒಂದು ಈ ರೀತಿ ಯುಕ್ತಿಯನ್ನು ಕಲಿಯುವಂಥದ್ದು ಜೀವನಿಗೆ ಯೋಗ್ಯ ಐತಪ್ಪ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನು ಇದೇ ಐತೆ, ಇನ್ನೊಂದು ಸ್ವಲ್ಪ ಐತೆ. ಇದನ್ನೇ ಹಿಡ್ಕೊಂಡು ಸ್ವಲ್ಪ ಮತವಾದಿಗಳು ಸ್ವಲ್ಪ ಏನೇನೋ ಹೇಳಿದಾರ. ಮತ್ತು ಇದನ್ನು ಹಿಡ್ಕೊಂಡು ಕೇಸಿ ನಾಳೆ ಮತ್ತೆ ಮುಂದೆ ನೋಡೋಣ. ಸ್ವಲ್ಪ ಐತೆ, ಇದನ್ನ ಹಿಡ್ಕೊಂಡು ಮತ್ತೆ ನಾಳೆ ನೋಡೋಣ. 1-2 ಮಾತು ಗುರುಗಳು ಪಾದಕ್ಕರ್ಪಿಸಿ ಹರ ಓಂ.